ಹೌ ಟು ಬಿಕಮ್ ಎ ಗುಡ್ ಪ್ಲೇ ಬ್ಯಾಕ್ ಸಿಂಗರ್? ಆ ಥರ ತುಂಬ ಕಷ್ಟ ಮೇಡಮ್ ಅದು. ನನಗೆ ಕೆಲಸ ಇಲ್ಲ ಅಂದರೆ ನಾನು ಇಡೀ ದಿವಸ ನಿದ್ದೆ ಮಾಡ್ತೀನಿ. ನಾನು SP ನೋಡಬೇಕು ಅಂತ, ಇವನು ಹಾಡ್ತಾನ ಬಿಡ್ತಾರ ನೆಕ್ಸ್ಟ್, ಅಯ್ಯೋ ಸ್ಕೂಲ್ಗೆ ಹೋಗ್ಬೇಕಾ ಅನ್ನೋದೇ ಒಂದು ಇರ್ತತ್ತು. ಇಂಥದ್ದೆಲ್ಲ ಬಂದ್ಬಿಟ್ರೆ ಸ್ಕೂಲ್ಗೆ ರಜಾ ಹಾಕ್ಬೋದಲ್ವಾ ಆರಾಮ್ಸೆ ಅಂತ. ಪ್ಲೇ ಬ್ಯಾಕ್ ಸಿಂಗರ್ ಹಿಂದೆ ಇನ್ನೊಬ್ಬ ಅನಿರುದ್ಧ್ ಶಾಸ್ತ್ರಿ ಇರ್ತಾರಲ್ವ, ಬೇಜಾನಿದೆ, ಅದೆಲ್ಲ ಶೇರ್ ಮಾಡೋ ಥರ ಯಾವುದು ಇಲ್ಲ. ಅಂಡ್ ನನಗೆ ನಿಮ್ಮ ಒಂದು ಡ್ಯೂಯೆಟ್ ಸಾಂಗ್ ತುಂಬಾ ಇಷ್ಟ. ನಿಮ್ ಕೆಲ್ಸ ನೀವು ಇಲ್ಲಿ ಮಾಡಕ್ಕಾಗಲ್ಲ, ಹಾಗೆ ಇದು ನನ್ನ ಪ್ರೊಫೆಷನ್ ಗುರು, ನಾನ್ ಯಾಕೆ ಇಲ್ಲಿ ಬಂದು ಹಾಡಾಡ್ಬೇಕು ಅಂತ. ನಿಮ್ಗೆ ಗೊತ್ತಿಲ್ಲದೆ ಇರೋ ಎನರ್ಜಿ ಬಂದ್ಬಿಡುತ್ತೆ, ಒಂಥರ ಈ ಕಾರ್ಪೊರೇಟ್ ತರ. ಐ ವರ್ಕ್ ಆನ್ ಡೆಡ್ ಲೈನ್ಸ್. ಈಗಂತೂ ಇಂಡಿಪೆಂಡೆಂಟ್ ಮ್ಯೂಸಿಕ್ಗೆ ಏನೋ ಆಗ್ಬಿಡತ್ತೆ ಅಂತ ನಾನೇ ಅನ್ಕೊಳ್ತಾ ಇರ್ತೀನಿ. ನಂಗೆ ಅಷ್ಟೊಂದೆಲ್ಲ ಟ್ಯಾಲೆಂಟ್ ಇದೆಯಾ ಇಷ್ಟೆಲ್ಲ ಮಾಡೋಷ್ಟು? ಊರಿಗೆ ಊರೇ ಎದ್ದು ಒಟ್ಟಾಗಿ ಕೈಯ ಹಿಡಿದು ಹಸಿರಿನ ಬಣ್ಣ ಬಳಿದು, ಅರೆ ನೋಡು ನೋಡು ಹೊಂಟೈತೆ ಸವಾರಿ. ಹಾಯ್, ಎಲ್ಲರಿಗೂ ನಮಸ್ಕಾರ. ಆನಂದ್ ಆಡಿಯೋ ಸೆಲೆಬ್ರಿಟಿ ಪಾಡ್ಕಾಸ್ಟ್ಗೆ ಪ್ರೀತಿಯ ಸ್ವಾಗತ. ಇವತ್ತಿನ ನಮ್ಮ ಸೆಲೆಬ್ರಿಟಿ ಪಾಡ್ಕಾಸ್ಟ್ ಗೆಸ್ಟ್ ಬಗ್ಗೆ ಹೇಳೋದಾದರೆ ಎಲ್ಲಿಂದ ಶುರು ಮಾಡೋದಂತಲೇ ಗೊತ್ತಾಗ್ತಿಲ್ಲ. ಯಾಕಂದರೆ ಅವ್ರನ್ನ ಸಿಂಗರ್ ಅಂತ ಹೇಳ್ಬೋದು, ಲಿರಿಸಿಸ್ಟ್ ಅಂತ ಹೇಳ್ಬೋದು, ಚೈಲ್ಡ್ ಆರ್ಟಿಸ್ಟಿಂದ ಅವರ ಒಂದು ಜರ್ನಿ ಸ್ಟಾರ್ಟ್ ಮಾಡಿದ್ದಾರೆ. ಸೊ ಈಗಲೂ ಆರ್ಟಿಸ್ಟಾಗೆ ಕಂಟಿನ್ಯೂ ಮಾಡ್ತಾ ಇದ್ದಾರೆ, ಒಂದು ಆರ್ಟಿಸ್ಟ್ ಅಂತ ಹೇಳ್ಬೋದು. ಸೊ ನೀವೇ ಹೇಳಬೇಕು ಎಲ್ಲಿಂದ ಸ್ಟಾರ್ಟ್ ಮಾಡೋದಂತ, ನನಗಂತೂ ಫುಲ್ ಕನ್ಫ್ಯೂಸಿಂಗ್. ಸೊ ಇವತ್ತಿನ ನಮ್ಮ ಸ್ಪೆಷಲ್ ಪಾಡ್ಕಾಸ್ಟ್ನಲ್ಲಿ ಪ್ಲೇಬ್ಯಾಕ್ ಸಿಂಗರ್ ಆದಂಥ ಅನಿರುದ್ಧ್ ಶಾಸ್ತ್ರಿ ಅವರು ಇದ್ದಾರೆ. ಸೊ ಅವರ ಒಂದು ಮ್ಯೂಸಿಕ್ ಜರ್ನಿ ಬಗ್ಗೆ ಮಾತಾಡೋಣ. ಹಾಯ್ ಸರ್, ನಮಸ್ತೆ. ನಮಸ್ತೆ. ಮೊದಲನೇದಾಗಿ ಆನಂದ್ ಆಡಿಯೋ ವೀಕ್ಷಕರಿಗೆ ಎಲ್ಲರಿಗೂ ನನ್ನ ನಮನಗಳು ಹಾಗೆ ಶುಭಾಶಯಗಳು. ಏನಂದರೆ ಆನಂದ್ ಆಡಿಯೋ ಲಿಸ್ನರ್ಸ್ ಆಗಲಿ ವೀಕ್ಷಕರಾಗಲಿ, ಸಂಗೀತ ಅನ್ನೋದನ್ನು ಒಂದು ವಿಜೃಂಭಣೆಯಿಂದ ಅವರು ಯಾವತ್ತಿಗೂ ಒಂದು ಸಂಭ್ರಮಿಸ್ತಾ ಬಂದಿದ್ದಾರೆ. ಸೊ ಹಾಗಾಗಿ ನಿಮ್ಮೆಲ್ಲರಿಗೂ ಕೋಟಿ ಕೋಟಿ ನಮನಗಳು. ಸೂಪರ್. ಆ್ಯಂಡ್ ನಮ್ಮ ಕಡೆಯಿಂದ ನಿಮಗೆ ಹಾರ್ಟ್ಲಿ ಕಂಗ್ರ್ಯಾಚುಲೇಷನ್ಸ್. ಥ್ಯಾಂಕ್ ಯು. ಈಗಷ್ಟೇ 5 months ಆಗಿದೆ ಸರ್ಗೆ ಮ್ಯಾರೇಜ್ ಆಗಿ. ಥ್ಯಾಂಕ್ ಯು ಸೋ ಮಚ್. ಹೇಗಿದೆ ನಿಮ್ಮ ಮ್ಯಾರೇಜ್ ಲೈಫ್? ಬೈ ದ ಬೈ ಗೋಯಿಂಗ್ ಗ್ರೇಟ್. ಪೀಸ್ಫುಲ್ ಆಗಿ ನಡೀತಾರೆ. ಇದೇ ಮಾತೇನೆ 1 ವರ್ಷ ಬಿಟ್ಟು ಕೇಳ್ತೀನಿ, ನೋಡೋಣ ಆಗ್ಲೂ ಪೀಸ್ಫುಲ್ ಹೇಳ್ತಾರೆ. ಇಲ್ಲ ಪಾಪ, ಇಟ್ಸ್ ಗೋಯಿಂಗ್ ಗ್ರೇಟ್. ಸೊ ನಿಮ್ಮ ವೈಫ್ ಬಗ್ಗೆ ಹೇಳೋದಾದ್ರೆ, ಅವ್ರು ಏನ್ ಮಾಡ್ಕೊಂಡಿದ್ದಾರೆ? ಅವ್ರ ಹೆಸರು ಶ್ರೇಯಾ ಅಂತ. ಸೊ ಅವ್ರು ಭರತನಾಟ್ಯಂ ಡ್ಯಾನ್ಸರು. ಶಿ ಹ್ಯಾಸ್ ಅವರ್ ಓನ್ ಇನ್ಸ್ಟಿಟ್ಯೂಟ್, ಬೃಂದಾವನ ಕಲಾನಿಕೇತನ್ ಅಂತ. ಸೊ ಅದ್ರದ್ದು 3 ಬ್ರಾಂಚಸ್ ಇದೆ, ಒಂದು ತ್ಯಾಗರಾಜ್ ನಗರ್, ಬಸವೇಶ್ವರ ನಗರ್ ಅಂಡ್ ವಿದ್ಯಾರಣ್ಯಪುರ ಅಲ್ಲಿ. ಸೊ ಶಿ ಟೀಚಸ್ ಅಂಡ್ ಶಿ ಪರ್ಫಾರ್ಮ್ಸ್ ಆಸ್ ವೆಲ್ ಭರತನಾಟ್ಯಂ ಪ್ರಾಪರ್. ಸೂಪರ್. ಸೊ ಅವರು ಸಹ ನಿಮ್ ತರನೇ ಚೈಲ್ಡ್ ಇದ್ದಾಗ್ಲೇನೆ ಸ್ಟಾರ್ಟ್ ಮಾಡ್ಕೊಂಡಿದ್ದ ಡ್ಯಾನ್ಸ್? ಅದು ಕಲಿಕೆ ಅವಾಗ್ಲಿಂದ ಸ್ಟಾರ್ಟ್ ಆಗಿದ್ದು. ಅಂಡ್ ದೆನ್ ಆಫ್ಟರ್ ಹರ್ ಅರಂಗೇಟ್ರಂ ಎಲ್ಲ ಕಡೆ ಪರ್ಫಾರ್ಮ್ ಮಾಡ್ತಾ ಇದ್ದಾರೆ. ಸೂಪರ್ ಸರ್. ಇನ್ನು ಅನಿರುದ್ಧ್ ಶಾಸ್ತ್ರಿ ಅಂದರೆ ನಾನು ಹೇಳಿದಾಗೆ ಪ್ಲೇಬ್ಯಾಕ್ ಸಿಂಗರ್ ಅಂತ ಗೊತ್ತು. ಸೊ ನಿಮ್ಮದು ಸುಮಾರು ಹಾಡುಗಳು ಎಲ್ಲ ಪ್ಲ್ಯಾಟ್ಫಾರ್ಮ್ಸಲ್ಲಿ ಅವೈಲೇಬಲ್ ಇದೆ. ಸೊ ನೀವು ಹಾಡ್ತೀರಾ, ಬರೀತೀರಾ, ಆ್ಯಂಡ್ ಸಿನಿಮಾಗೆ ಮಾತ್ರ ಅಷ್ಟಲ್ಲ, ಸೀರಿಯಲ್ಸ್ಗೂ ಸಹ ನೀವು ಹಾಡ್ತೀರಾ, ಆ್ಯಂಡ್ ಬೇರೆ ಲ್ಯಾಂಗ್ವೇಜಸ್ಲು ಸಹ ಹಾಡಿದ್ದೀರಾ. ಸೊ ನಿಮ್ಮ ಒಂದು ಜರ್ನಿ ಹೇಗೆ ಶುರುವಾಯಿತು ಬಾಲ್ಯದಿಂದ? ಫಸ್ಟು ಹೇಳಬೇಕು ಅಂದರೆ, ನಾನು ಮೊದಲನೇದಾಗಿ ಸಂಗೀತ ಕಲ್ತಿದ್ದು ಮಂಜುಳಾ ಗುರುರಾಜ್ ಅವ್ರ ಹತ್ರ. ಸೊ ಚಿಕ್ಕ ವಯಸ್ಸಲ್ಲಿ ಐ ವಾಸ್ ರಿಯಲಿ ಇಂಟ್ರೆಸ್ಟೆಡ್ ಇನ್ ಮ್ಯೂಸಿಕ್ ಅಂತ ಅಪ್ಪ ಅಮ್ಮಂಗೆ ಗೊತ್ತಾಗಿ, ಸೊ ಅವರು ಅಲ್ಲಿ ಸೇರಿಸಿದ್ರು. ಆವಾಗ 2003 ಜಾನ್ ಅನ್ಸುತ್ತೆ ನಾನು ಸೇರಿದ್ದಲ್ಲಿ. ಆವಾಗ ಮಹಾಪ್ರಾಣ ದೀಪಂ ಸಾಂಗ್ ಇದೆಯಲ್ಲ, ಸೊ ಅದನ್ನು ನಾನು ಹಾಡ್ತಾ ಇದ್ದೆ. ಸೊ ಅವಾಗ ಒಂದು 5-6 ವರ್ಷದ ಹುಡುಗ ಮಹಾಪ್ರಾಣ ದೀಪ ಅಂದರೆ 6 minutes ಬ್ರೆತ್ಲೆಸ್ ಸಾಂಗ್ ಹಾಡೋದು ಅಂತಾರೆ ಒಂಥರ ದೊಡ್ಡ ವಿಷಯ ಅದು. ಸೊ ಹಾಗಾಗಿ ಅಲ್ಲಿ ಅವರು ಮೇಡಮ್ ನನ್ನ ಟ್ಯಾಲೆಂಟ್ ಗುರುತಿಸಿ ನನಗೆ ಸಾಕಷ್ಟು ವೇದಿಕೆಗಳು ಕೊಟ್ಟರು. ಅವರ ಗುರುಜಿ ಅವರ ಹಸ್ಬೆಂಡ್ ಗುರುರಾಜ್ ಅವರ ಆರ್ಕೆಸ್ಟ್ರಾ ಅಲ್ಲಿ ಸೌಂಡ್ ಆಫ್ ಮ್ಯೂಸಿಕ್ ಅಂತ, ಇಟ್ ವಾಸ್ ಅ ವೆರಿ ಫೇಮಸ್ ಆರ್ಕೆಸ್ಟ್ರಾ. ಸೊ ಅಲ್ಲಿ ನನಗೆ ಮೋರ್ ದೆನ್ 1,200 ಶೋಸ್ ಆ ಹಾಡೋದಕ್ಕೆ ಅವಕಾಶ ಕೊಟ್ಟರು. ಅಂದರೆ ಆನ್ ಬಿಗ್ ಸ್ಟೇಜಸ್, ಈಗ SPB ಅವ್ರ ಜೊತೆ, ಹರಿಹರನ್ ಅವ್ರ ಜೊತೆ, ಜಾನಕಮ್ಮ ಅವ್ರ ಜೊತೆ. ಸೊ ಹಾಗಾಗಿ ಅಂಥ ಸ್ಟೇಜ್ಗಳಲ್ಲಿ ಪರ್ಫಾರ್ಮ್ ಮಾಡೋದಕ್ಕೆ ಅವರು ಆಪರ್ಚುನಿಟೀಸ್ ಕೊಟ್ಟರು. ಹಾಗೆ ಅದು
ಮುಂದಕ್ಕೆ ಹೋಗ್ತಾ ಒಂದು ಸರ್ತಿ ಅವರ ಆ್ಯನ್ಯಲ್ ಡೇ ಫಂಕ್ಷನ್ನಲ್ಲಿ ಹಂಸಲೇಖ ಸರ್ ಗೆಸ್ಟ್ ಆಗಿ ಬಂದಿದ್ರು. ಸೊ ಹಂಸಲೇಖ ಸರ್ ಮುಂದೆ ಆ ಹಾಡನ್ನು ಹಾಡಿಸಿದ್ರು. ಸೊ ಅವ್ರದ್ದೇ ಕಂಪೋಸಿಷನ್ ಅದು. ಸೊ ಹಾಗಾಗಿ ಅಲ್ಲಿಂದ ಅವರು ಸರ್ ಅವರು ಸ್ಟುಡಿಯೋ ಕರೆದು ಅಲ್ಲಿಂದ ಅಗೇನ್ ಪ್ಲೇಬ್ಯಾಕ್ ಸಿಂಗರ್ ಆಗಿ ಅವ್ರನ್ನ ಇಂಟ್ರಡ್ಯೂಸ್ ಮಾಡಿಸಿ ದಟ್ ಜರ್ನಿ ಸ್ಟಾರ್ಟೆಡ್. ಒಂದೆರಡು ಲೈನ್ ನಮಗೋಸ್ಕರ ಹಾಡ್ಬೋದಾ? ಶೋರ್. ಓಂ ಮಹಾಪ್ರಾಣದೀಪಂ ಶಿವಂ ಶಿವಂ ಮಹುಂಕಾರರೂಪಂ ಶಿವಂ ಶಿವಂ ಮಹಾಸೂರ್ಯಚಂದ್ರಾಗ್ನಿನೇತ್ರಂ ಪವಿತ್ರಂ ಮಹಾಗಾಢದಿಮಿರಾಂತಕಂ ಸೌರಗಾತ್ರಂ ಮಹಾಕಾಂತಿಬೀಜಂ ಮಹಾದಿವ್ಯತೇಜಂ ಭವನೀ ಸಮೇತಂ ಭಜೆ ಮಂಜುನಾಥಂ. ಆ ಥರ ಇಟ್ ಗೋಸ್ ಆನ್. ಸೂಪರ್. ಸೊ ಹೇಗೆ ಅನ್ನಿಸ್ತು ಸರ್? ಇವಾಗ ನೀವು ಅಂದರೆ ಇವಾಗ ಸಿಂಗರ್ಸ್ ಎಲ್ಲ ಹೇಗಂದರೆ ತುಂಬ ಸ್ಟ್ರಗಲ್ ಮಾಡಿ ವರ್ಷಾಂಗಟ್ಲೆ ಅವರೆಲ್ಲ ಹಾಡಿ ಪ್ರಾಕ್ಟೀಸ್ ಮಾಡಿ ಅಂತ ಒಂದು ದೊಡ್ಡ ಜಡ್ಜಸ್ ಎದುರುಗಡೆ ಹಾಡ್ತಾರೆ. ಬಟ್ ನೀವು ಚೈಲ್ಡ್ ಆರ್ಟಿಸ್ಟಲ್ಲಿ ಪರ್ಫಾರ್ಮ್ ಮಾಡ್ಬೇಕಾದ್ರೆ ಅಂಥ ಹಂಸಲೇಖ ಸರ್ ಮುಂದೆ ಹಾಡಿ ಮೆಚ್ಚುಗೆ ಪಡೆಯೋದಂದ್ರೆ ಈಸಿ ಅಲ್ಲ. ಸೊ ಹೇಗೆ ಅನ್ನಿಸ್ತಿತ್ತು ಆ ಒಂದು ಎಕ್ಸ್ಪೀರಿಯನ್ಸ್, ಅಷ್ಟು ದೊಡ್ಡ ವ್ಯಕ್ತಿ ಮುಂದೆ ಹಾಡಬೇಕು ಅಂದರೆ? ಅವಾಗೆಲ್ಲ ಅದೊಂಥರ ಹಾಬಿ ಥರ, ಅಂದರೆ ಯುನೋ ತುಂಬ ಎಕ್ಸೈಟೆಡ್ ಆಗಿ ಪರ್ಫಾರ್ಮ್ ಮಾಡ್ತಾ ಇದ್ದೆ, ಇವಾಗಲೂ ಕೂಡ. ಬಟ್ ಅವಾಗೆಲ್ಲ ಏನು ಅಂದರೆ ಅದೊಂಥರ ಯುನೋ ಇಟ್ ವಾಸ್ ಕೈಂಡ್ ಆಫ್ ಒಂದು ಎಕ್ಸ್ಟ್ರಾ ಕರಿಕ್ಯುಲರ್ ಆ್ಯಕ್ಟಿವಿಟಿ ಥರ ಅದು ಸ್ಟಾರ್ಟ್ ಆಗಿದ್ದು ಸಂಗೀತ ಅಂತ, ಅದರ್ ದ್ಯಾನ್ ಸ್ಟಡೀಸ್. ಸೊ ನನಗೇನು ಖುಷಿ ಅಂದರೆ ಈ ಥರ ಎಲ್ಲ ಕಾಂಪಿಟೇಷನ್ಸು ಅಲ್ಲಿ ಇಲ್ಲಿ ಎಲ್ಲ ಹೋದಾಗ ಆ್ಯಂಡ್ ಅಂಥ ದಿಗ್ಗಜರ ಮುಂದೆ ಎಲ್ಲ ಹಾಡಿದಾಗ ನಮಗೆ ಅದೇನೋ ಒಂಥರ ಕಾನ್ಫಿಡೆನ್ಸು ದಟ್ ಐ ಆಮ್ ಸಮಥಿಂಗ್ ಡಿಫ್ರೆಂಟ್, ನಾನೇನೋ ದಬಾಗ್ತಾ ಇದ್ದೀನಿ ಅನ್ನೋ ಥರ. ಸೊ ಅದು ಒಂದು ಖುಷಿ ಬಹಳ ಆಯಿತು. ಆ್ಯಂಡ್ ಅಲ್ಲಿಂದ ಏನಾಯಿತು ಅಂದರೆ ನನಗೆ ಗಾಡ್ಸ್ ಗ್ರೇಸ್ ಸ್ಟೇಜ್ ಫಿಯರು ಈ ಥರದ್ದೆಲ್ಲ ಯುನೋ ಫ್ರಮ್ ಚೈಲ್ಡ್ಹುಡ್ ಇಟ್ ಸೆಲ್ಫ್ ಅದು ಹೊರಟೋಯ್ತು. ಅಂದರೆ ನಮಗೆ ಅಷ್ಟು ಜನದ ಮುಂದೆ ಪರ್ಫಾರ್ಮ್ ಮಾಡೋದು ಅಥವಾ ಯುನೋ ಒಂದು ರೆಕಾರ್ಡಿಂಗ್ ಸ್ಟುಡಿಯೋಗಾದರೂ ಹೋಗೋದು, ಆವಾಗ ಈಗಿನ ಥರ ಇಟ್ ವಾಸ್ ನಾಟ್ ಸೋ ಅವೈಲಬಲ್. ಅಂದರೆ ನಮಗೆ ಇವಾಗ ಸಡನ್ನಾಗಿ ನಾವೇನಾದರೂ ರೆಕಾರ್ಡ್ ಮಾಡಬೇಕು ಅಥವಾ ಏನೋ ಯಾರಾದರೂ ಮ್ಯೂಸಿಕ್ ಡೈರೆಕ್ಟರ್ ಹತ್ರ ಹಾಡಬೇಕು ಅಂದರೆ ಈಗ ಅಪ್ರೋಚ್ ಇಸ್ ಈಸಿ. ಅಂದರೆ ನಮ್ಮ ಹತ್ರ ಒಂದು ಕಾಂಟ್ಯಾಕ್ಟ್ ಇರುತ್ತೆ, ಮೇಲ್ ಇರುತ್ತೆ ಅಥವಾ ಇನ್ಸ್ಟಾಗ್ರಾಮ್ ಇದೆ, ವೇರೆವರ್ ವೇರಿಯಸ್ ಪ್ಲ್ಯಾಟ್ಫಾರ್ಮ್ಸ್ ಇದೆ. ಅವಾಗ ಹಂಗಲ್ಲ, ಅವಾಗೆಲ್ಲ ಸ್ಟುಡಿಯೋ ಹತ್ರ ಹೋಗಬೇಕು, ಅಲ್ಲೇ ಕಾಯಬೇಕು. ಆ್ಯಂಡ್ ದಟ್ ಜರ್ನಿ ವಾಸ್ ವೆರಿ ಡಿಫಿಕಲ್ಟ್. ಸೊ ಹಾಗಾಗಿ ನನಗೆ ಗಾಡ್ಸ್ ಗ್ರೇಸ್ ಅದು ಈಸಿಯಾಗಿ ಸಿಕ್ತು. ಆ್ಯಂಡ್ ಅಂಥ ಸ್ಟೇಜಸಲ್ಲಿ ಅವ್ರು ಗುರುತಿಸಿ ಅವ್ರ ಸ್ಟುಡಿಯೋಗೆ ಕರೆಯೋದು ಆ್ಯಂಡ್ ದೆನ್ ಹಾಡಿಸೋದು, ಇಟ್ ಈಸ್ ಆಲ್ ಅ ಬ್ಲೆಸ್ಸಿಂಗ್. ಸೊ ನನಗೆ ಅದೊಂಥರ ಇಟ್ ವಾಸ್ ಬ್ಲೆಸ್ಸಿಂಗ್ ಇನ್ ಡಿಸ್ಗೈಸ್ ಆ ಥರ. ಓಕೆ. ಸೊ ಹಾಗಾದರೆ ನಿಮಗೆ ಚಿಕ್ಕ ವಯಸ್ಸಿನಲ್ಲೇ ಪ್ಲೇಬ್ಯಾಕ್ ಸಿಂಗರ್ ಆಗಬೇಕು ಅನ್ನೋ ಒಂದು ಕನಸಿತ್ತಾ ಅಥವಾ ಆನ್ ದ ಫ್ಲೋ ಹೆಂಗಿದ್ರು ಹೋಗ್ತಾ ಇದೆ ಇದು ಒಂದು ಕೆರಿಯರ್ ಇರಲಿ ಅಂತ ನೀವು ಅಂದ್ಕೊಂಡ್ರಾ? ಅಲ್ಲ, ಚಿಕ್ಕ ವಯಸ್ಸಿಂದ ಆ ಥರ ಏನು ನನಗೆ ಆ್ಯಂಬಿಷನ್ ಅನ್ನೋ ಥರ ಏನಿರಲಿಲ್ಲ. ಅವಾಗ ಅದೇ ಹಾಬಿಯಾಗಿ ಸ್ಟಾರ್ಟ್ ಆಗಿದ್ದು ಇದೆಲ್ಲ. ಸೊ ಅವಾಗ ಏನಾಯಿತು ಅಂದರೆ ಈ ಹುಡುಗ ಹಾಡ್ತಾನೆ, ಆ್ಯಕ್ಟಿಂಗು ಮಾಡ್ತಾನೆ, ಇದು ಮಾಡ್ತಾನೆ, ಅದು ಮಾಡ್ತಾನೆ. ಸೊ ಅದು ಹೆಂಗಾಗೋಯ್ತು ಅಂದರೆ ಒಂದರಿಂದ ಒಂದು ಚೈನ್ ರಿಯಾಕ್ಷನ್ ಥರ ಬಿಲ್ಡ್ ಆಗ್ತಾ ಹೋಯಿತು. ಆ್ಯಂಡ್ ಆ್ಯಸ್ ದ ಫ್ಲೋ ವೆಂಟ್ ಐ ಜಸ್ಟ್ ವೆಂಟ್ ವಿತ್ ದ ಫ್ಲೋ. ಸೊ ಹಾಗಾಗಿ ಅದು ಅವಾಗ ಆ್ಯಂಬಿಷನ್ ಅಂತ ಅನಿಸಿರ್ಲಿಲ್ಲ. ಬಟ್ ಆಫ್ಟರ್ ಡ್ಯೂರಿಂಗ್ ಮೈ ಇಂಜಿನಿಯರಿಂಗ್ ಟೈಮ್ಸ್ ದೆನ್ ಐ ಡಿಸೈಡೆಡ್, ಇಲ್ಲ ನನಗೆ ಅದೇನೋ ಸೆಳೀತಾ ಇದೆ ಆ ಸೈಡು, ಮೇ ಬಿ ದಿಸ್ ಇಸ್ ಮೈ ಫೋರ್ಟೆ, ದಿಸ್ ಇಸ್ ಮೈ ಆ್ಯಂಬಿಷನ್ ಇನ್ ಲೈಫ್ ಅನ್ನೋ ಹಾಗೆ. ಸೊ ಅವಾಗಿಂದ ಇಲ್ಲ, ನಾನು ಒಂದು ದೃಢ ನಿರ್ಧಾರ ತಗೊಂಡು, ಇಲ್ಲ ನಾನು ಮ್ಯೂಸಿಕ್ ಸೈಡ್ ಅಥವಾ ಎಂಟರ್ಟೈನ್ಮೆಂಟ್ ಸೈಡ್ ಬೇಸಿಕ್ಲಿ, ಸೊ ನಾನು ಇಲ್ಲಿಗೆ ಬರ್ತೀನಿ ಅಂದ್ಬಿಟ್ಟು ಅವಾಗ ಡಿಸೈಡ್ ಆಗಿದ್ದೆ. ಸೂಪರ್. ಆ್ಯಂಡ್ ಆಲ್ಸೋ ನಿಮ್ಮ ಪೇರೆಂಟ್ಸು ಸಹ ಏನಾದರೂ ಆಗ ಅಂದರೆ ಸಂಗೀತದಲ್ಲಿ ಏನಾದರೂ ಇನ್ವಾಲ್ವ್ ಆಗಿದ್ರೆ ಅಥವಾ ಹೇಗೆ ನೀವು ಮಾತ್ರ? ಇಲ್ಲ, ನಮ್ಮ ಮನೇಲೆಲ್ಲ ಸಂಗೀತ ಕಲ್ತಿದ್ದಾರೆ, ಬಟ್ ಯಾರು ಒಂಥರ ಪ್ರೊಫೆಷ್ನಲಿ ಯಾರು ಹಾಡೋರಲ್ಲ. ಅಥವಾ ಈ ನಾರ್ಮಲ್ ಮನೆಗಳಲ್ಲೆಲ್ಲ ಕ್ಲಾಸಿಕಲ್ಲು ಇದೆಲ್ಲ ಕಲಿಸಿರ್ತಾರಲ್ಲ, ಆ ಥರ ಕಲ್ತಿದ್ದರು ಅಷ್ಟೇ. ಬಟ್ ಪ್ರೊಫೆಷ್ನಲಿ ಯಾರು ಪ್ಲೇಬ್ಯಾಕ್ ಸಿಂಗರ್ ಆಗಲಿ ಅಥವಾ ಪರ್ಫಾರ್ಮರ್ ಆಗಲಿ, ಕಚೇರಿಗಳು ಕೊಡೋದಾಗಲಿ ಆ ಥರ ಯಾರೂ ಇರಲಿಲ್ಲ. ಅದಕ್ಕೆ ಐ ಶುಡ್ ರಿಯಲಿ ಥ್ಯಾಂಕ್ ಮೈ ಪೇರೆಂಟ್ಸ್. ಯಾಕೆಂದರೆ ಅವರು ಆ ಚಿಕ್ಕ ವಯಸ್ಸಿಂದ ಅಷ್ಟು ಪ್ರೋತ್ಸಾಹ ಕೊಟ್ಟು
ಅಂದರೆ ಅವ್ರದ್ದೆಲ್ಲ ಕೆಲಸಗಳನ್ನ ಬಿಟ್ಟು ನನ್ನ ಹಿಂದೆ ಏನೋ ನನ್ನ ಕರ್ಕೊಂಡು ಹೋಗಿ ಒಂದು ಬೆನ್ನೆಲುಬಾಗಿ ನಿಂತು ಸಿಕ್ಕಾಪಟ್ಟೆ ಸಾಕಷ್ಟು ಮಾಡಿದ್ದಾರೆ. ಇವತ್ತೇನಿದೀನೋ ಇಟ್ ಇಸ್ ಆಲ್ ಬಿಕಾಸ್ ಆಫ್ ದಮ್. ಎಲ್ಲ ಕ್ರೆಡಿಟ್ಸ್ ನಿಮ್ಮ ತಂದೆ ತಾಯಿ. ಡೆಫಿನೆಟ್ಲಿ. ಆ್ಯಂಡ್ ನೀವು ಆಲ್ಸೋ ಎದೆ ತುಂಬಿ ಹಾಡುವೇನು ಅನ್ನೋ ಒಂದು ಕಾರ್ಯಕ್ರಮದಲ್ಲಿ ಸ್ಪರ್ಧಿಸ್ತೀರಾ. ಸೊ ಆ ಒಂದು ಕಾರ್ಯಕ್ರಮದ ಬಗ್ಗೆ ಹೇಳೋದಾದ್ರೆ ಹೇಗೆ ಅನ್ನಿಸ್ತಿತ್ತು? ಅಲ್ಲೂ SPB ಸರ್ ಇದ್ರು, ಸೊ ಅವ್ರ ಮುಂದೆ ನೀವು ಹಾಡಬೇಕು. ಆ್ಯಂಡ್ ಆ ಒಂದು ಹಾಡು ಈಗಲೂ ಟ್ರೆಂಡಿಂಗ್ ಅಲ್ಲಿದೆ ನಿಮ್ಮದು. ಹೌದು. ಇಲ್ಲ, ಅವಾಗ ಏನಂದರೆ ಆ್ಯಸ್ ಐ ಟೋಲ್ಡ್ ಯು, ಏನು ವಿಶೇಷ ಏನು ಅಂದರೆ, ಮೀಟಿಂಗ್ ಅ ಸೆಲೆಬ್ರಿಟಿ, ಮೀಟಿಂಗ್ ಅ ಸ್ಟಾರ್ was so difficult for any people. ಅದು ಹೆಂಗಾಗ್ತಾಯಿತ್ತು ಅಂದರೆ ಇಟ್ ವಾಸ್ ವಾವ್ ಫ್ಯಾಕ್ಟರ್. ಅದಂತ ಒಂಥರ ಲೈಫ್ ಟೈಮ್ ಆಪರ್ಚುನಿಟಿ ಇದ್ದಂಗೆ. ಫಸ್ಟ್ ಟೈಮ್ ಅದೇ ಎದೆ ತುಂಬಿ ಹಾಡುವೆನು ಮಕ್ಕಳ ಎಡಿಷನ್ ಕಾಲ್ ಫಾರ್ ಮಾಡಿದಾಗ ಅಪ್ಪ ಅಮ್ಮಂಗೆ ಏನಿದ್ದು ಅಂದರೆ, ನಾನು SP ನೋಡಬೇಕು ಅಂತ. ಇವನು ಹಾಡ್ತಾನ ಬಿಡ್ತಾರ ನೆಕ್ಸ್ಟ್ ಫಸ್ಟ್ SP ನೋಡಬೇಕು ಅಂತ. ಅದಕ್ಕಿಂತ ಮುಂಚೆ ಒಂದ್ಸರ್ತಿ ಅದೇ ಗುರುಜಿ ಅವ್ರ ಶೋ ಅಲ್ಲಿ ಫಸ್ಟ್ ಟೈಮ್ ನಾನು SP ಸರ್ ಮುಂದೆ ಹಾಡಿದ್ದು 2003 ಅಲ್ಲಿ ಕರಾವಳಿ ಉತ್ಸವ ಅಲ್ಲಿ. ಸೊ ಅವಾಗ ಒಂದ್ಸರ್ತಿ ನೋಡಿದ್ದು. ಅದಾದ್ಮೇಲೆ ಹಂಸಲೇಖ ಜಗದ್ಗೀತೆ ಅಂತ ಮಾಡಿದ್ರು ಹಂಸಲೇಖ ಸರ್. ಅವಾಗೆಲ್ಲ ಮಾನಸ ಗಂಗೋತ್ರಿ ಮೈಸೂರಲ್ಲಿ. ಸೊ ದೋಸ್ ವರ್ ಹ್ಯೂಮಂಗಸ್ ಶೋಸ್ ಅವೆಲ್ಲ. ಸೊ ಅವಾಗ SP ಸರ್ ಹರಿಹರನ್ ಅವ್ರ ಮುಂದೆ ಹಾಡಿದ್ದು. ಸೊ ಅಫ್ಕೋರ್ಸ್ ಯಾರಿಗೆ ಆಗಲಿ, ಇಡೀ ಕರ್ನಾಟಕ ಅಂತಾನೆ ಅಲ್ಲ, ಇಡೀ ಇಂಡಿಯಾಗೆ ಆಗಲಿ SP ಸರ್ನ ಒಂದ್ಸರ್ತಿ ನೋಡಬೇಕು ಅನ್ನೋ ಒಂದು ಆಸೆ ಇರುತ್ತೆ. ಅದರಲ್ಲೂ ಏನು ಅಂದರೆ ಎದೆ ತುಂಬಿ ಹಾಡುವೇನು ಅಂದರೆ ಇಟ್ಸ್ ಅ ಸೀರೀಸ್ ಅಲ್ವಾ. ಸೊ ನಾವು ಎಂಡ್ವರೆಗೂ ಅದು ಎಪಿಸೋಡ್ ಥರ ಹೋಗ್ತಾನೆ ಇರೋದು. ಸೊ ಆಲ್ಮೋಸ್ಟ್ ಒಂದು 5-6 ಸರ್ತಿ ನೋಡ್ಬೋದು, ಕಣ್ಮುಂದೆ ಅವ್ರನ್ನ ಮಾತಾಡಿಸ್ಬೋದು ಅನ್ನೋದು ಆ ಖುಷಿ ಅದು. ಸೊ ಹಾಗಾಗಿ SP ಸರ್ ನೋಡ್ಬೋದು ಅಂದ್ಬಿಟ್ಟು ಓಕೆ ಇವಂದು ಒಂದು ಕಳ್ಸೋಣ ಅಂದ್ಬಿಟ್ಟು ಹಂಗೆ ಅವಾಗೆಲ್ಲ ಕ್ಯಾಸೆಟ್ಸ್. ಸೊ ನಾವು ಕ್ಯಾಸೆಟ್ ಅಲ್ಲಿ ರೆಕಾರ್ಡ್ ಮಾಡ್ಬಿಟ್ಟು ವಾಯ್ಸ್ನ, ಅವಾಗ ಈ ಚಿಕ್ಕ ವಾಕ್ಮನ್ ಬರ್ತಾ ಇತ್ತು. ಸೊ ಅದರಲ್ಲಿ ರೆಕಾರ್ಡ್ ಮಾಡಿ ಆ ಕ್ಯಾಸೆಟ್ನ ಕಳಿಸ್ಬೇಕಾಗಿತ್ತು ಅವ್ರಿಗೆ. ಸೊ ಅದರಿಂದ ಅವರು ಸೆಲೆಕ್ಟ್ ಮಾಡಿ ಆಡಿಷನ್ಸ್ಗೆ ಅದಾದ್ಮೇಲೆ ಯವನಿಕಾ ಅಲ್ಲಿ ಒಂದು ಆಡಿಷನ್ ಮಾಡಿದ್ರು. ಆ ಕ್ಯಾಸೆಟ್ಟಿಂದ ಸೆಲೆಕ್ಟ್ ಆದವ್ರನ್ನ ಒಂದಷ್ಟು ಜನನ್ನ ಕರೆಸಿ. ಸೊ ದೆನ್ ಇಟ್ ವೆಂಟ್ ಆನ್ ಟು ಎದೆ ತುಂಬಿ ಹಾಡುವೆನು. SPB ಸರ್ಗೆ ನೀವು ಹಾಡಿರೋದ್ರಲ್ಲಿ ತುಂಬಾ ಒಂದು ಫೇವ್ರೆಟ್ ಸಾಂಗ್ ಸುಬ್ಬು ಭಟ್ಟರ ಮಗಳೇ. ಹೇಗಿತ್ತು ಸರ್? ಈಗಲೂ ನಾವು ಆ ವಿಡಿಯೋಸ್ನೆಲ್ಲ ನೋಡಿದ್ರೆ ವಿ ಕ್ಯಾನ್ ಫೀಲ್ ಅಂದ್ರೆ ಆ ನಾಟಿನೆಸ್ ನಿಮ್ ಫೇಸ್ ಅಲ್ಲಿ ಇತ್ತು. ಸೊ ಆ ಒಂದೆರಡು ಲೈನ್ ಕೇಳ್ಬೇಕು ಈಗ ಡೈರೆಕ್ಟ್ ಆಗಿ ಅಂತ ಆಸೆ. ಒಂದೆರಡು ಲೈನ್ ಹಾಡ್ತೀರಾ ನಮ್ಗೆ? ಅದು ಅದ್ಭುತವಾದ ಸಾಂಗ್. ದಿಗ್ಗಜರು C. ಅಶ್ವಥ್ ಸರ್ ಅವರ ಕಂಪೋಸಿಷನ್, ಹಾಗೆ B.R. ಲಕ್ಷ್ಮಣ್ ರಾವ್ ಅವರ ಸಾಹಿತ್ಯ. ಆ್ಯಂಡ್ ಇಟ್ ವಾಸ್ ಅ ಗ್ರೇಟ್ ಮೂಮೆಂಟ್ ಅವಾಗ. ಓಕೆ. ಸುಬ್ಬ ಭಟ್ಟರ ಮಗಳೇ ಇದೆಲ್ಲ ನಂದೆ ತಗೊಳ್ಳೆ, ಸುಬ್ಬ ಭಟ್ಟರ ಮಗಳೇ ಇದೆಲ್ಲ ನಂದೆ ತಗೊಳ್ಳೆ, ನೀಲಿನ ಲೆಕ್ಸಿನ ಮೇಘ ವಿನ್ಯಾಸದ ಆಕಾಶದ ಸೀರೆ, ದಿಗಂತಗಳೇ ಮೇರೆ, ಮುಂಜಾವಿನ ಬಂಗಾರದ ಬೆಟ್ಟ, ಬೆಳದಿಂಗಳ ಬೆಳ್ಳಿ, ನಿನ್ನ ಭಾಗ್ಯ ಕೇಣೆಯಲ್ಲಿ, ಸುಬ್ಬ ಭಟ್ಟರ ಮಗಳೇ ಇದೆಲ್ಲ ನಂದೇ ತಗೊಳ್ಳೆ. ಸೂಪರ್. ಎಸ್, ಥ್ಯಾಂಕ್ ಯು. ಎಸ್. ಆ್ಯಂಡ್ ಇನ್ನು ಇದಾದ ನಂತರ ನೀವು ಸರಿಗಮಪ ಲಿಟಲ್ ಚಾಂಪ್ಸ್ ಅಲ್ಲಿ ಸಹ ಭಾಗವಹಿಸ್ತೀರಲ್ವಾ? ಸೊ ಆ ಒಂದು ಎಕ್ಸ್ಪೀರಿಯನ್ಸ್ ಹೇಗಿತ್ತು? ಹೇಗೆ ಅದಕ್ಕೆ ನೀವು ಆಯ್ಕೆ ಆದ್ರಿ? ಅದು ಅಷ್ಟೇ, ಸೇಮ್ ಥಿಂಗ್. ಇಟ್ ವೆಂಟ್ ಆನ್ ಫ್ರಮ್ ಆಡಿಷನ್ಸ್ ಟು ದ ಇದು. ಸೊ ಅದು ಒಂಥರ ವಂಡರ್ಫುಲ್ ಎಕ್ಸ್ಪೀರಿಯನ್ಸ್. ಆವಾಗ MD ಪಲ್ಲವಿ ಅವ್ರ ಆ್ಯಂಕರು, ರಾಜೇಶ್ ಸರ್ ಜಡ್ಜು ಅದಕ್ಕೆ. ಸೊ ಅದು ಒಂಥರ ಬ್ಯೂಟಿಫುಲ್ ಎಕ್ಸ್ಪೀರಿಯನ್ಸ್. ನಂಗೆ ಏನು ಅಂದರೆ ಮೇಜರ್ಲಿ ಇವಾಗ ನಾವು ಸ್ಕೂಲಿಂದ ಸ್ಕೂಲ್ಗೆ ಹೋಗ್ಬೇಕಾ ಅನ್ನೋದೇ ಒಂದು ಇರ್ತಿತ್ತು. ಇಂಥದ್ದೆಲ್ಲ ಬಂದ್ಬಿಟ್ರೆ ಸ್ಕೂಲಿಗೆ ರಜೆ ಹಾಕ್ಬೋದಲ್ವಾ ಆರಾಮ್ಸೆ ಅಂತ. ಸೊ ಬಂಕ್ ಹೊಡಿಯೋಕ್ಕೊಂದು ಕಾರಣ ಅಂತ. ಆ್ಯಂಡ್ ನಂಗೆ ಅದು ಮೊದಲಿಂದ ಅದು ಅಭ್ಯಾಸ ಆಗ್ಬಿಡ್ತು. ಸೊ ಹಾಗಾಗಿ ಒಂಥರ ಅದೊಂದು. ಇನ್ನೊಂದು ಏನಂದರೆ ಆ ಹಾಡಿಗೆ ಒಂದು ಪ್ರಶಂಸೆ ಸಿಗ್ತಾ ಇದ್ದಿದ್ದು, ಆಮೇಲೆ ಜನ ರೆಕಗ್ನೈಸ್ ಮಾಡ್ತಾ ಇದ್ದಿದ್ದು, ಇದೆಲ್ಲ ಬೆಲೆ ಕಟ್ಟಕ್ಕಾಗಲ್ಲ ಇದಕ್ಕೆ. ಸೊ ಇಟ್ ಇಸ್ ಸಚ್ ಪ್ಯೂರ್ ಲವ್. ಸೊ ಅದು ಆ ಪ್ರಶಂಸೆ ಪಡ್ಕೊಳ್ಳೋದಿದೆಯಲ್ಲ, ಅದು ತುಂಬ ಕಮ್ಮಿ ಜನಕ್ಕೆ ಸಿಗುವಂತಹ ಒಂದು ವಿಷಯ ಅದು. ಸೊ ಆಲ್ ದೋಸ್ ಥಿಂಗ್ಸ್ ಮೇಡ್
me to pursue all this entertainment career. ಸೂಪರ್. ಸೊ ಏನಿಲ್ಲ ಅಂದರೂ ಸುಮಾರು 800ಕ್ಕೂ ಹೆಚ್ಚು ಹಾಡುಗಳನ್ನ ನೀವು ಹಾಡಿದ್ದೀರಲ್ವಾ? ಸೊ ಅದರಲ್ಲಿ ಒಂದು 400 ಸಿನಿಮಾ ಹಾಡುಗಳು, ಇನ್ನೊಂದು 400 ಡಿವೋಷನಲ್ ಆಲ್ಬಮ್ ಸಾಂಗ್ಸ್, ಸೊ ಈ ರೀತಿ ಇನ್ಕ್ಲೂಡ್ ಆಗತ್ತಾ? ಇಷ್ಟು ಹಾಡುಗಳಲ್ಲಿ ನಿಮ್ಮ ಒಂದು ಫೇವ್ರೆಟ್ ಹಾಡು ಯಾವುದು? ಆ ಥರ ತುಂಬ ಕಷ್ಟ ಮೇಡಮ್ ಅದು. ಇಲ್ಲ, ಬಹಳ ಕಷ್ಟ ಅದು. ಐ ಮೀನ್ ಎವ್ರಿ ಸಾಂಗ್ ಇಸ್ ಸೋ ಸ್ಪೆಷಲ್ ಫಾರ್ ಮೀ. ಯಾಕಂದರೆ ಎವ್ರಿ ಸಾಂಗ್ ಹ್ಯಾಸ್ ಅ ಜರ್ನಿ, ಅದಕ್ಕೊಂದು ಕಥೆ ಇರುತ್ತೆ. ಸೊ ಹಾಗಾಗಿ ಎವ್ರಿ ಸಾಂಗ್ ಇಸ್ ಅ ನ್ಯೂ ಎಕ್ಸ್ಪೀರಿಯನ್ಸ್ ಆ್ಯಂಡ್ ವಿ ಗೆಟ್ ಟು ಲರ್ನ್ ಸೋ ಮಚ್. ನಾವು ಪ್ರತಿ ಹಾಡಿನಲ್ಲೂ ಪ್ರತಿ ಮ್ಯೂಸಿಕ್ ಡೈರೆಕ್ಟರ್ ಜೊತೆ ವರ್ಕ್ ಮಾಡಿದಾಗಲೂ ಬಹಳಷ್ಟು ಕಲಿಯೋದಿರುತ್ತೆ. ಸೊ ದಟ್ ಲರ್ನಿಂಗ್ ಎಕ್ಸ್ಪೀರಿಯನ್ಸ್ ಮೇಕ್ಸ್ ಅಸ್ ಡೂ ಮೋರ್ ಸಾಂಗ್ಸ್. ಕೆಲವು ಸಾಂಗ್ಸ್ ನನಗೆ ಸ್ಪೆಷಲ್ ಅನಿಸಿರೋದು ಇಟ್ಸ್ ಬಿಕಾಸ್ ಅದು ಫಸ್ಟ್ ಥಿಂಗು ನನಗೆ ಮಕ್ಕಳಿಂದ ಮಕ್ಕಳಿಗಾಗಿ ಗಣೇಶ ಅಂತ ಒಂದು ಕ್ಯಾಸೆಟ್. ಸೊ ಆವಾಗ ಶ್ರೀಧರ್ ಸಂಭ್ರಮ್ ಸರ್ ಮ್ಯೂಸಿಕ್, 2004 ಅನಿಸುತ್ತೆ, 2003-04. ಸೊ ಅದು ಫಸ್ಟ್ ರೆಕಾರ್ಡಿಂಗ್ ಮಾಡಿದ್ದು ನಾನು ಸ್ಟುಡಿಯೋ ಒಳಗಡೆ. ಸೊ ಅದು ನನಗೆ ಇಟ್ ಇಸ್ ವೆರಿ ಸ್ಪೆಷಲ್. ಆ್ಯಂಡ್ ಫಸ್ಟ್ ಸಿನಿಮಾ ನಾನು ಹಾಡಿದ್ದು ತುತ್ತೂರಿ ಅಂತ ಹಂಸಲೇಖ ಸರ್ ಮ್ಯೂಸಿಕ್ಗೆ. ಅದರಲ್ಲಿ 6 ಸಾಂಗ್ ಹಾಡಿದ್ದೆ. ಸೊ ಚೈಲ್ಡ್ಹುಡ್ಡಲ್ಲಿ. ಸೊ ದಟ್ ಈಸ್ ವೆರಿ ಸ್ಪೆಷಲ್. ಆ್ಯಂಡ್ ದೆನ್ ನಮ್ಮ ಚಾನಲ್ ಆನಂದ್ ಅವ್ರಿಗೆ ಪ್ರೊಫೆಷ್ನಲ್ ಪ್ಲೇಬ್ಯಾಕ್ ಸಿಂಗರ್ ಆದಮೇಲೆ ಫಸ್ಟ್ ಸಾಂಗ್ ಹಾಡಿದ್ದು ಧೈರ್ಯಮಲ್ಲಿ. ಸೊ ದಟ್ ಈಸ್ ವೆರಿ ಸ್ಪೆಷಲ್. ಎಮಿಲ್ ಅವ್ರ ಮ್ಯೂಸಿಕ್ ಅದಕ್ಕೆ. ಸೊ ಆ ಥರ ಅಂದರೆ ಒನ್ ಮೋರ್ ಇಸ್ ಒಂದು ದೊಡ್ಡ ಬ್ರೇಕ್ ಅಂತಲೇ ಹೇಳ್ಬೋದು. ಅದು ಸಿಕ್ಕಿದ್ದು ಅಂಬಿನಿಂಗ್ ವಯಸ್ಸಾಯಿತು ಸಿನಿಮಾ, ಅದು ಆನಂದ್ಗೆ. ಸೊ ಅರ್ಜುನ್ ಸರ್ ಮ್ಯೂಸಿಕ್ಕು, ದಟ್ ವಾಸ್ ಸ್ಪೆಷಲ್. ಆ್ಯಂಡ್ ದರ್ಶನ್ ಸರ್ ಫಸ್ಟ್ ಮೂವಿ ನಾನು ಹಾಡಿದ್ದು ರಾಬರ್ಟು, ಅದು ಆನಂದ್ ಅವ್ರದ್ದೆ. ಸೊ ನಿಮ್ಮ ಮ್ಯಾಕ್ಸಿಮಮ್ ಸಾಂಗ್ಸ್ ಎಲ್ಲ ನಮ್ಮ ಆನಂದಲ್ಲೇ ಇದೆ. ಸೋ ಟ್ರೂ. ಸೊ ಆಗಾಗ ಜುಕ್ ಬಾಕ್ಸ್ ಗಿಫ್ಟ್ ಕೊಡ್ತಾನೆ ಇರ್ತೀವಿ ನಿಮಗೆ. ಥ್ಯಾಂಕ್ ಯು, ಅದಕ್ಕೂ ಧನ್ಯವಾದಗಳು. ಸಿ ಆ ಜರ್ನಿ ಇನ್ನೂ ನಡೀತಾನೆ ಇದೆ. ಇವಾಗ ಲ್ಯಾಂಡ್ ಲಾರ್ಡ್ ಅಜನೀಶ್ ಸರ್ ಮ್ಯೂಸಿಕ್, ಅದು ಆನಂದ್ಗೆ. ಕಾಟೇರ ಹರಿ ಸರ್ ಮ್ಯೂಸಿಕ್, ಅದು ಆನಂದ್ಗೆ. ಸೊ ಐ ಮೀನ್ ಮೋಸ್ಟ್ ಆಫ್ ದ ಹಿಟ್ಸ್ ಆ್ಯಂಡ್ ದಟ್ ಜರ್ನಿ ಇಸ್ ಸ್ಟಿಲ್ ದೇರ್. ಸೊ ಐ ಲವ್ ಇಟ್. ಆ್ಯಂಡ್ ಹೇಗನ್ಸುತ್ತೆ ಅರ್ಜುನ್ ಜನ್ಯ ಸರ್ ಜೊತೆ ವರ್ಕ್ ಮಾಡೋದಾದ್ರೆ? ಯಾಕಂದರೆ ಸುಮಾರು ಹಾಡುಗಳು ನೀವು ಅವರಿಗೆ ಹಾಡಿದಿರಲ್ವಾ? ಸೊ ಅವರೊಂದು ಮ್ಯೂಸಿಕ್ ಕಂಪೋಸಿಷನ್ ಬಗ್ಗೆ ಮಾತಾಡೋದಾದ್ರೆ ಹೇಗನ್ಸುತ್ತೆ? ಯಾಕಂದರೆ ಒಂದೊಂದು ಸಿನಿಮಾದಲ್ಲಿ ಒಂದೊಂದು ಹಾಡು ಬೇರೆ ಬೇರೆ ಜಾನರ್ಸ್ ಅಲ್ಲಿ. ಸೊ ಹೇಗನ್ಸುತ್ತೆ? ಇಲ್ಲ, ಅರ್ಜುನ್ ಸರ್ ಈಸ್ ಲೆಜೆಂಡ್. ಅವರು ಮ್ಯಾಜಿಕಲ್ ಕಂಪೋಸರ್. ಹೀ ಈಸ್ ದ ಮ್ಯಾಜಿಕಲ್ ಕಂಪೋಸರ್. ಯಾಕಂದರೆ ಅವ್ರ ಕಂಪೋಸಿಷನಲ್ಲಿ ಏನೋ ಒಂದು ಮ್ಯಾಜಿಕ್ ಇರುತ್ತೆ ಮೇಡಮ್. ಲೈಕ್ ಎಷ್ಟೊಂದು ಸರ್ತಿ ಕಂಪೋಸಿಷನ್ ಟೈಮಲ್ಲಿ ಇಡೀ ಆಲ್ಬಮ್ ಲೈಕ್ 6 ಸಾಂಗ್ಸ್ 5 ಸಾಂಗ್ಸ್ 2 ಡೇಸಲ್ಲಿ ಮುಗಿಸ್ಬಿಟ್ಟಿರ್ತಾರೆ. ಆ ಥರ ಹೀ ಈಸ್ ವೆರಿ ಕ್ವಿಕ್ ಆ್ಯಂಡ್ ಅದು ಏನೋ ಒಂದು ಮ್ಯಾಜಿಕ್ ಅವ್ರ ಮ್ಯೂಸಿಕಲ್ಲಿದೆ. ಆ್ಯಂಡ್ ಹೀ ಈಸ್ ಸಚ್ ಅ ಡೌನ್ ಟು ಅರ್ತ್ ಪರ್ಸನ್, ಸೋ ಹಂಬಲ್. ನಮಗೆ ಒಂಥರ ಒಂದು ಸ್ಟಾರ್ ಮ್ಯೂಸಿಕ್ ಡೈರೆಕ್ಟರ್ ಅವ್ರ ಹತ್ರ ಹಾಡಬೇಕಾದ್ರೆ ಯೂಶಲಿ ಒಂದು ನರ್ವಸ್ನೆಸ್ ಎಲ್ಲ ಇರುತ್ತೆ. ಸೊ ಅದನ್ನೆಲ್ಲ ಏನು ಅಂದರೆ ಹೀ ಸೋ ಸ್ಪೆಷಲ್. ಅವರು ಅದನ್ನು ಅವ್ರ ಮಾತಲ್ಲೇ ಅದನ್ನೆಲ್ಲ ಮರೆಸ್ಬಿಡ್ತಾರೆ. ಸೊ ಅದೊಂಥರ ರೆಕಾರ್ಡಿಂಗ್ ಈಸಿಯಾಗಿ ಮಾಡೋ ಥರ ಅವರು ನಮಗೆ ಅದನ್ನು ಕಲ್ಪಿಸ್ಕೊಡ್ತಾರೆ. ಸೊ ಹಾಗಾಗಿ ಐ ಮೀನ್ ಆ್ಯಂಡ್ ದ ಸಾಂಗ್ಸ್ ಅರ್ಜುನ್ ಸರ್ ಹ್ಯಾಸ್ ಗಿವನ್ ಮೀ ರಿಯಲಿ, ಅವ್ರಿಗೆ ಚಿರಋಣಿ. ಯಾಕಂದರೆ ಅದ್ಭುತವಾದ ಸಾಂಗ್ಗಳು ಕೊಟ್ಟಿದ್ದಾರೆ. ಆ್ಯಂಡ್ ಅದೇ ಎವರ್ ಗ್ರೇಟ್ಫುಲ್ ಟು ಅರ್ಜುನ್ ಸರ್. ಎಸ್, ವೆರಿ ವೆಲ್ ಸೆಡ್. ಆ್ಯಂಡ್ ನಿಮ್ಮ ಒಂದು ಫೇವ್ರೆಟ್ ಜಾನರ್ ಸಾಂಗ್ಸ್ ಯಾವುದು? ಅಂದರೆ ಯಾವ ರೀತಿ ಒಂದು ಹಾಡು ಹಾಡಿದ್ರೆ ನಿಮಗೆ ತುಂಬ ಖುಷಿ ಕೊಡುತ್ತೆ ಮನಸ್ಸಿಗೆ? ನನಗೆ ಯೂಶಲಿ ಅಗೇನ್ ದಿಸ್ ಇಸ್ ಅ ವೆರಿ ಡಿಫಿಕಲ್ಟ್ ಕ್ವೆಶ್ಚನ್, ಬಟ್ ನಂಗೆ ಕೇಳೋದಕ್ಕೆ ಪೆಪ್ಪಿ ನಂಬರ್ಸ್ ತುಂಬ ಇಷ್ಟ. ಸೊ ಐ ಥಿಂಕ್ ಮೇ ಬಿ ಒಂದು ಸ್ವಲ್ಪ ಪೆಪ್ಪಿ ನಂಬರ್ಸ್ ಇದ್ದರೆ ಐ ರಿಯಲಿ ಎಂಜಾಯ್ ಇಟ್ ಅ ಲಾಟ್. ಬಟ್ ಯೂಶಲಿ ಏನಾಗುತ್ತೆ ಅಂದರೆ ನಮಗೆ ಪದೇ ಪದೇ ರಿಪೀಟ್ ಕೇಳೋದೇನು ಅಂದರೆ ಮೆಲಡೀಸ್. ಸೊ ಅದೊಂಥರ ಇಟ್ಸ್ ಅ ಮಿಕ್ಸ್ಚರ್ ಆಫ್ ಬೋತ್ ಪೆಪ್ಪಿ ನಂಬರ್ಸ್ ಆ್ಯಂಡ್ ಮೆಲಡೀಸ್ ಅಂತ ಹೇಳ್ಬೋದು. ಆ್ಯಂಡ್ ನನಗೆ ನಿಮ್ಮ ಒಂದು ಡ್ಯೂಯೆಟ್ ಸಾಂಗ್ ತುಂಬ ಇಷ್ಟ, ರಾಣಾ ಸಿನಿಮಾದು ಗಲಿವನ್ ಪ್ಯಾಟಗಲ್ ನೀನು, ಚಂದನ್ ಅವ್ರ ಮ್ಯೂಸಿಕ್. ಸೊ ಹೇಗೆ ಅನ್ನಿಸ್ತು ಚಂದನ್ ಶೆಟ್ಟಿ ಅವ್ರ ಜೊತೆ ವರ್ಕ್ ಮಾಡೋದಕ್ಕೆ? ಹೀ ಈಸ್ ಅನ್ ಅಮೇಝಿಂಗ್ ಟ್ಯಾಲೆಂಟ್ ಅಗೇನ್. ಅವರು ಅಷ್ಟೇ, ಹೀ ಈಸ್ ವೆರಿ ಚಿಲ್. ಅಂದರೆ ಒಂಥರ
ಹೀಸ್ ಗಾಟ್ ಅ ಡಿಫ್ರೆಂಟ್ ಟೇಸ್ಟ್ ಇನ್ ಮ್ಯೂಸಿಕ್. Yes. ಅವ್ರ ಕಂಪೋಸಿಷನ್ಸು ಬಹಳ ಡಿಫ್ರೆಂಟ್ ಆಗಿರುತ್ತೆ. ಇಟ್ಸ್ ನಾಟ್ ದ ರೆಗ್ಯುಲರ್ ಪ್ಯಾಟರ್ನ್ ಆಫ್ ಕಂಪೋಸಿಷನ್. ಹಿ ಕ್ರಿಯೇಟ್ ಸಮಥಿಂಗ್ ಡಿಫ್ರೆಂಟ್. Yes. ಅಂದ್ರೆ ಈಗಿನ ಜನರೇಷನ್ಗೆ ಹುಡುಗರಿಗೆ ಹೇಗ್ ಬೇಕು ಎಕ್ಸಾಕ್ಟ್ಲಿ. ಆ್ಯಂಡ್ ಬಹಳ ಟ್ರೆಂಡಿ ಆಗಿರುತ್ತೆ. ನಿಮಗೆ ಹಾಡಬೇಕಾದ್ರೇ ನಿಮ್ಗೆ ಒಂದ್ಸರ್ತಿ ಕೇಳಿದ ತಕ್ಷಣ ಒಂದು ಸಾಂಗು ನಿಮಗೆ ಗೊತ್ತಿಲ್ಲದೆ ಇರೋ ಎನರ್ಜಿ ಬಂದ್ಬಿಡುತ್ತೆ. ಏನೋ ಬೈ ಡಿಫಾಲ್ಟ್ ಒಂದು ಎನರ್ಜಿ ಬರುತ್ತೆ. ಸೊ ಅಂಥ ಎನರ್ಜಿ ಅವರು ಅವರ ಮ್ಯೂಸಿಕಲ್ಲಿ ಕ್ರಿಯೇಟ್ ಮಾಡ್ತಾರೆ. ಆ್ಯಂಡ್ ಹೀಸ್ ಅ ವಂಡರ್ಫುಲ್ ಲಿರಿಸಿಸ್ಟ್ ಆಸ್ ವೆಲ್. ಸೊ ಹೀ ರೈಟ್ಸ್ ಆ್ಯಂಡ್ ಡಸ್ ಮ್ಯೂಸಿಕ್. ಅದು ಆ ಕಾಂಬಿನೇಷನ್ ಇದೆಯಲ್ಲ, ದಟ್ ಇಟ್ ಸೆಲ್ಫ್ ಇಸ್ ಅಮೇಝಿಂಗ್. ಸೊ ಅವ್ರ ಹತ್ರನೂ ಭಾರಿ ಖುಷಿ. ನಾವೆಲ್ಲ ಆರಾಮ್ಸೆ ಏನೋ ಚಿಲ್ ಮಾಡಿಕೊಂಡು ಅವರ ರೆಕಾರ್ಡಿಂಗ್ ಅಂದ್ರೇ ಒಂಥರ ಮಜಾ ಅದು. ಸೊ ಮಾತಾಡಿಕೊಂಡು ಆಮೇಲೆ ಬಾ ನೀ ರೆಕಾರ್ಡ್ ಮಾಡೋಣ ಅಂತಾರೆ. ಸರಿ ಆಯಿತು ಅಂದ್ಬಿಟ್ಟು ಒಂದಷ್ಟು ರೆಕಾರ್ಡ್ ಮಾಡ್ಬಿಟ್ಟು ತಿರ್ಗಾ ಒಂದಷ್ಟು ಮಾತುಕತೆ ಎಲ್ಲ ಮಾಡಿ, ಇಟ್ ವಿಲ್ ಬಿ ವೆರಿ ಹೈ ಎನರ್ಜೆಟಿಕ್ ಪರ್ಸನ್. ಎಸ್. ಅಂಡ್ ಆಲ್ಸೋ ನೀವು ಸಹ ಲಿರಿಕ್ಸ್ ಬರೀತೀರಾ. ಸೊ ಬರೀ ಹಾಡೋದಷ್ಟೇ ಅಲ್ಲ, ಲಿರಿಕ್ಸ್ ಬರೀತೀರಾ. ಅಂಡ್ ಆಲ್ಸೋ ನೀವೇ 2 ಸಿನಿಮಾಗೆ ಮ್ಯೂಸಿಕ್ ಪ್ರೊಡ್ಯೂಸ್ ಮಾಡಿದ್ದೀರಾ. ಸೊ ಹೌ ಡು ಯು ಮ್ಯಾನೇಜ್ ದಟ್? ಮ್ಯಾನೇಜ್ ಅಂದರೆ ನನ್ನ ಪ್ರಕಾರ ಅದೇನು ಕಷ್ಟ ಅಲ್ಲ. ಬಿಕಾಸ್ ಈಗ ಫಾರ್ ಎಕ್ಸಾಂಪಲ್ ಇವಾಗ ಅವ್ರಿಗೇನು ಬೇಕು ಅನ್ನೋ ಒಂದು ಪ್ರಾಡಕ್ಟ್ನ ನಾವು ಆ ಟೈಮಲ್ಲಿ ಡೆಲಿವರ್ ಮಾಡಿಬಿಟ್ರೆ ದೆನ್ ದೆರ್ ಇಸ್ ನೋ ಪ್ರಾಬ್ಲಮ್ ಇನ್ ಆಸ್ ಸಚ್ ಅದಕ್ಕೆ. ಸೊ ಹಾಗಾಗಿ ನಾ ಯೂಶಲಿ ಏನು ಮಾಡ್ತೀನಿ ಅಂದರೆ, ನಾನು ಎಲ್ಲದಕ್ಕೂ ಒಂದು ಟೈಮ್ ಡೆಡಿಕೇಟ್ ಮಾಡಿಬಿಟ್ಟು ಇಟ್ಟಿರ್ತೀನಿ. ಸೊ ಒಂಥರ ಈ ಕಾರ್ಪೊರೇಟ್ ಥರ ಐ ವರ್ಕ್ ಆನ್ ಡೆಡ್ಲೈನ್ಸ್. ಸೊ ಇಲ್ಲಿ ಇದನ್ನ ಮುಗಿಸ್ಬೇಕು ಅಂತ. ಸೊ ಕೆಲವೊಂದು ಸರ್ತಿ ಅದು ಆಗಲ್ಲ, ಎಕ್ಸ್ಟೆಂಡ್ ಆಗುತ್ತೆ, ಅದು ಇದಾಗುತ್ತೆ, ಅದನ್ನೆಲ್ಲ ಮ್ಯಾನೇಜ್ ಮಾಡ್ಬೋದು. ಬಟ್ ಕೆಲಸ ಅಂತೂ ಬೇಕಂದರೆ ನಿದ್ದೆ ಕೆಟ್ಟು ಮಾಡ್ತೀನಿ ಆ ಥರ. ಸೊ ದೇರ್ ಆರ್ ಟೈಮ್ಸ್ ವೆನ್ ನಾವು ಬರೀ ಆಲ್ಮೋಸ್ಟ್ ಒಂದು 2-3 ವಾರ ಎಲ್ಲ ಬರೀ 2 ಅವರ್ 3 ಅವರ್ ನಿದ್ದೆ ಮಾಡ್ಕೊಂಡು ಮಾಡಿರೋದಿದೆ. ಸೊ ಆ ಥರ ಅಂದರೆ ಆ ಥರ ಒಂದು ಸಿಚುವೇಶನ್ ಬಂದಾಗ ಆ ಥರನೂ ಕೆಲಸ ಮಾಡಬೇಕು. ನನಗೆ ಕೆಲಸ ಇಲ್ಲ ಅಂದರೆ ನಾನು ಇಡೀ ದಿವಸ ನಿದ್ದೆ ಮಾಡ್ತೀನಿ ಆ ಥರ. ಸೊ ಈ ಕುಂಭಕರ್ಣ ನಿದ್ದೆ ಮಾಡ್ತಾನಲ್ಲ, ಆ ಥರನೇ ನಾನು ನಿದ್ದೆ ಮಾಡೋದು. ಸೊ ಐ ಮ್ಯಾನೇಜ್ ಅಂದರೆ ಯೂಶಲಿ. ಬಟ್ ಏನು ಅಂದರೆ ಆ ಕೆಲಸ ಮಾಡೋದ್ರಲ್ಲಿ ಒಂದು ಮಜಾ ಇರುತ್ತಲ್ಲ, ಅದು ಆ ಸ್ಯಾಟಿಸ್ಫ್ಯಾಕ್ಷನ್ನು, ಆ ಥ್ರಿಲ್ಲು, ಅದು ಬೇರೆ ಯಾವ ಫೀಲ್ಡಲ್ಲೂ ಸಿಗಲ್ಲ ಅಂತ ನಾನು ಅಂದ್ಕೊಂಡಿರೋದು. ಯಾಕಂದರೆ ಇಲ್ಲಿ ನಾವು ಏನೇ ಅಚೀವ್ ಮಾಡಿದ್ರೇನು ದ ನೇಮ್ ಇಸ್ ಆರ್ಸ್. ಕರೆಕ್ಟ್. ಈಗ ಈಗ ಯಾವುದೋ ಒಂದು ಫಾರ್ ಎಕ್ಸಾಂಪಲ್ ಈಗ ಆನಂದ್ ಆಡಿಯೋ ಅನ್ನೋದೊಂದು ಬ್ರ್ಯಾಂಡ್ ಅಂದರೆ ಅದು ಆನಂದ್ ಆಡಿಯೋ ಅವ್ರದ್ಗೆ ಸೇರುತ್ತೆ. ಸೊ ಹಾಗಾಗಿ ಇವಾಗ ಸೊ ನಮ್ಮ ಹೆಸರು ಎಲ್ಲ ಕಡೆ ಪ್ರಚಲಿತ ಆಗತ್ತೆ, ರಾದರ್ ದ್ಯಾನ್ ವರ್ಕಿಂಗ್ ಇನ್ ಅನ್ IT or wherever it is where we work for someone else. Here we work for ourselves. So ಆ ಸ್ಯಾಟಿಸ್ಫ್ಯಾಕ್ಷನ್ ಇದೆಯಲ್ಲ, ದಟ್ ಈಸ್ ವೆರಿ ವರ್ದಿ ಅಂತ ನನ್ಗನ್ಸೋದು. ಇನ್ನು ಆಲ್ಬಮ್ ಸಾಂಗ್ಸ್ ಅಂತ ನೋಡೋದಾದ್ರೆ ಆಲ್ಬಮ್ ಸಾಂಗ್ಸ್ ಎಷ್ಟು ಪ್ರಿಯರು ನೀವು? ಈಗಂತೂ ಇಂಡಿಪೆಂಡೆಂಟ್ ಮ್ಯೂಸಿಕ್ಗೆ ಇಟ್ಸ್ ಗಾಟ್ ಅಮೇಝಿಂಗ್ ರೀಚ್, ಆಪರ್ಚುನಿಟಿ ಎಲ್ಲ ಸೂಪರ್ ಆಗಿದೆ. ಸೊ ನಾನು ಕೋವಿಡ್ ಟೈಮಲ್ಲಿ ಒಂದು ಟ್ರ್ಯಾಕ್ ಮಾಡಿದ್ದೆ. ಅಂದರೆ ಅವಾಗೆಲ್ಲ ನಮಗೆ ಜಾಸ್ತಿ ಏನೂ ಮಾಡೋ ಕೆಲಸ ಇರಲಿಲ್ಲ. ಬಟ್ ಆ ಟೈಮಲ್ಲಿ ಐ ಸ್ಟಾರ್ಟೆಡ್ ಮೈ ಓನ್ ಯೂಟ್ಯೂಬ್ ಚಾನಲ್. ಸುಮ್ಮನೆ ಇರಲಿ ಅಂದ್ಬಿಟ್ಟು ಒಂದಷ್ಟು ಮಾಡಿ ನಂದೇ ಇಂಡಿಪೆಂಡೆಂಟ್ ಮ್ಯೂಸಿಕ್ ಮಾಡಿ ಅದರಲ್ಲಿ ಬಿಟ್ಟಿದ್ದೆ. ಅದರಲ್ಲಿ ಒಂದು ಟ್ರ್ಯಾಕ್ ರುದ್ರ ಶಿವಂ ಮಂತ್ರ ಅಂತ, ಇಟ್ ವೆಂಟ್ ಸೋ ವೈರಲ್. ಇವತ್ತಿಗೂ ಇಟ್ಸ್ ಗಾಟ್ ಮೋರ್ ದೆನ್ 1.4 crore plays in Spotify. ಸೊ ಅದೊಂಥರ ಅಗೇನ್ ಇಟ್ಸ್ ಅ ಬ್ಲೆಸ್ಸಿಂಗ್. ಅಂದರೆ ನಾನೇನೋ ಆಗ್ಬಿಡತ್ತೆ ಅಂತ ಅಂದ್ಕೊಂಡು ಮಾಡಿದ್ದಲ್ಲ. ಇಟ್ ಇಸ್ ಜಸ್ಟ್ ದಟ್ ಮ್ಯಾಜಿಕ್ ಮೊಮೆಂಟಲ್ಲಿ ಕ್ರಿಯೇಟ್ ಆಗೋದಷ್ಟೇ ಅದು. ಆ್ಯಂಡ್ ಇಟ್ ವೆಂಟ್ ಸೋ ವೈರಲ್. ಸೊ ಇಂಡಿಪೆಂಡೆಂಟ್ ಮ್ಯೂಸಿಕ್ ಆಲ್ವೇಸ್ ಹ್ಯಾಸ್ ದಟ್ ಪೊಟೆನ್ಷಿಯಲ್. ಆ್ಯಂಡ್ ಇವತ್ತಿನ ಒಂದು ಸಿಚುವೇಷನಲ್ಲಿ ಎಕ್ಸಾಕ್ಟ್ಲಿ ಹೇಳಬೇಕಂದ್ರೆ ನಮ್ಮ ಟ್ರೂ ಪೊಟೆನ್ಷಿಯಲ್ನ ನಾವು ಜಗತ್ತಿಗೆ ಪರಿಚಯ ಮಾಡಿಸ್ಬೇಕು ಅಂದರೆ ಇಂಡಿಪೆಂಡೆಂಟ್ ಮ್ಯೂಸಿಕ್ ಇಸ್ ದ ಸೀನ್. ಸೊ ಐ ಆಲ್ವೇಸ್ ಲವ್ ಡೂಯಿಂಗ್ ಆಲ್ಬಮ್ಸ್ ಆ್ಯಂಡ್ ಇಂಡಿಪೆಂಡೆಂಟ್ ಮ್ಯೂಸಿಕ್. ಬಟ್ ಏನಾಗುತ್ತೆ ಅಂದರೆ ಈ ಕೆಲಸ ಆ ಕೆಲಸ ಮಧ್ಯದಲ್ಲಿ
ಇಲ್ಲಿ ಇಷ್ಟೊಂದು ಕೆಲಸ ಮತ್ತು ಮಧ್ಯದಲ್ಲಿ ಶೋಸು ಎಲ್ಲ ಮ್ಯಾನೇಜ್ ಮಾಡೋದ್ರಲ್ಲಿ ಇಂಡಿಪೆಂಡೆಂಟ್ ಮ್ಯೂಸಿಕ್ಗೆ ಅಷ್ಟು ಟೈಮ್ ಕೊಡೋಕೆ ಆಗ್ತಾ ಇಲ್ಲ. ಬಟ್ ಐ ವಾಂಟ್ ಟು ಕ್ರಿಯೇಟ್ ಮೋರ್ ಇಂಡಿಪೆಂಡೆಂಟ್ ಮ್ಯೂಸಿಕ್ ಆಲ್ಸೋ. ಎಸ್, ಬೆಸ್ಟ್ ವಿಶಸ್ ನಮ್ಮ ಕಡೆ. ಥ್ಯಾಂಕ್ ಯು. ಎಸ್, ಆ್ಯಂಡ್ ಇನ್ನು ರಿಯಾಲಿಟಿ ಶೋಸ್ ಅಂತ ಹೇಳಿದರೆ, ಸೊ ರಿಯಾಲಿಟಿ ಶೋಸಲ್ಲಿ ನೀವು ಒಂದೆರಡು ಪ್ರೋಗ್ರಾಮ್ಸ್ಗೆ ಹೋಸ್ಟ್ ಮಾಡಿದ್ದೀರಾ. ಸೊ ಹೌ ಕಮ್ ಇಟ್ ಇಸ್ ಪಾಸಿಬಲ್ ಸಿಂಗರ್ ಆಗಿ ಈ ಕಡೆ ನೀವು ಹೋಸ್ಟ್ ಮಾಡಬೇಕು? ಆಗ ಏನಾಗಿತ್ತು ಅಂದರೆ, ಈಗ ಸರಿಗಮಪ ಲಿಟಲ್ ಚಾಂಪ್ಸ್ ಬಂದಿತ್ತು. ಸೊ ಎದೆ ತುಂಬ ಹಾಡೋನು ಅದರಲ್ಲೆಲ್ಲ, ಐ ಮೀನ್ ದ ವೇ ಐ ಯೂಸ್ ಟು ಸ್ಪೀಕ್ ಟು ಪೀಪಲ್ ಆ್ಯಂಡ್ ಯುನೋ ಆ ಸ್ಟೇಜ್ ಪ್ರೆಸೆನ್ಸು ಅದನ್ನೆಲ್ಲ ನೋಡ್ಬಿಟ್ಟು ಅಗೇನ್ ದಿ ಯುನೋ ಇನ್ವೈಟೆಡ್ ಮೀ, ಗೇವ್ ಮಿ ದ ಆಪರ್ಚುನಿಟಿ ಫಾರ್ ಹೋಸ್ಟಿಂಗ್ ಅ ಶೋ. ಸೊ ಜಿ ಕನ್ನಡಲ್ಲಿ ಇದು ಅದು ಕುಣಿಯೋಣ ಬಾರ ಅಂತ ಚಿಲ್ಡ್ರನ್ ಸ್ಪೆಷಲ್ ಇತ್ತು. ಸೊ ಅದನ್ನು ಹೋಸ್ಟ್ ಮಾಡಿದೆ. ದಟ್ ವಾಸ್ ದ ನಂಬರ್ 1 TRP ಅವಾಗ 2007 ಅನ್ಸತ್ತೆ, 7-8. ಸೊ ಅದಕ್ಕೆ ಹೋಸ್ಟ್ ಮಾಡಿದೆ. ಅದಾದಮೇಲೆ ಲಿಟಲ್ ಸ್ಟಾರ್ ಸಿಂಗರ್ ಅಂತ ಸುವರ್ಣಗೆ ಹೋಸ್ಟ್ ಮಾಡಿದೆ. ETVಗೆ ಬಾಲಗಂಧರ್ವ ಅಂತ ಒಂದು ಬರ್ತಾ ಇತ್ತು, ಅದನ್ನು ಹೋಸ್ಟ್ ಮಾಡಿದ್ದೆ. ಝೀಗೆ ಇನ್ನೊಂದು ಚಿಣ್ಣರ ಕ್ಯಾಂಪ್ ಅಂತ ಇನ್ನೊಂದು ಕಾರ್ಯಕ್ರಮ, ಅದರಲ್ಲಿ ಹೋಸ್ಟ್ ಮಾಡಿದ್ದೆ. ಸೊ ಅಗೇನ್ ಅದೇ ಅಂದರೆ ಅಷ್ಟು ಆ ಟೈಮಲ್ಲಿ ಆ್ಯಕ್ಟಿಂಗ್ ಕೂಡ ಮಾಡ್ತಾ ಇದ್ದೆ. ಸೊ ದಟ್ ವಾಸ್ ಆಲ್ಸೋ ಅನ್ ಆ್ಯಡೆಡ್ ಅಡ್ವಾಂಟೇಜ್. ಹಾಗಾಗಿ ಇದೆಲ್ಲ ಇದ್ದಿದ್ದ ಕಾರಣ ಯುನೋ ದೇ ಚೋಸ್ ಮೀ ಆ್ಯಂಡ್ ಇಟ್ ವೆಂಟ್ ವೆಲ್. ಆ್ಯಂಡ್ ಇನ್ನು ಸಿನಿಮಾಗಳಲ್ಲಿ ನೋಡಿದ್ರೆ ದರ್ಶನ್ ಸರ್ಗೆ ನೀವು ಸುಮಾರು ಹಾಡುಗಳು ಹಾಡಿದ್ದೀರಾ. ರಾಬರ್ಟ್ ಆಗಿರ್ಬೋದು, ಕ್ರಾಂತಿ, ಈಗ ಕಾಟೇರ, ಡೆವಿಲ್, ಸೊ ಎಲ್ಲ ಸಿನಿಮಾಗೂ ನೀವು ಹಾಡಿದ್ರಾ. ಹೇಗೆ ಅನಿಸ್ತಿತ್ತು ಸರ್ಗೆ ಅಷ್ಟು ಸಾಂಗ್ಸ್ ಬ್ಯಾಕ್ ಟು ಬ್ಯಾಕ್ ಹಾಡಬೇಕು ಅಂದರೆ? ಇಟ್ಸ್ ಅ ಬ್ಲೆಸ್ಸಿಂಗ್ ನಿಜವಾಗ್ಲೂ. ಅದು ಎಲ್ಲ ಮ್ಯೂಸಿಕ್ ಡೈರೆಕ್ಟರ್ಸ್ಗೂ ನನ್ನ ಸಾಷ್ಟಾಂಗ ನಮಸ್ಕಾರಗಳು. ಐ ಆಮ್ ರಿಯಲಿ ಗ್ರೇಟ್ಫುಲ್ ಟು ಅರ್ಜುನ್ ಸರ್. ಫಸ್ಟು ರಾಬರ್ಟ್ ಅವರೇ ಹಾಡಿಸಿದ್ದು. ಆಮೇಲೆ ಹರಿ ಸರ್, ಹರಿಕೃಷ್ಣ ಸರ್, ಹೀಸ್ ಆಲ್ಸೋ ಅ ಲೆಜೆಂಡ್. ಅವರೊಂಥರ ಏನೋ ಅವ್ರ ಹಿಟ್ಸು, ಅವರ ಮೆಲಡೀಸು ಆ್ಯಂಡ್ ಅವ್ರ ದರ್ಶನ್ ಸರ್ಗೆ ಮಾಡಿರೋ ಮ್ಯೂಸಿಕ್ಕು, ಇಟ್ ಈಸ್ ಎವರ್ ಗ್ರೀನ್. ಸೊ ಅವ್ರಿಗೂ ನಾನು ಚಿರಋಣಿ. ಯಾಕಂದರೆ ಕ್ರಾಂತಿ, ಕಾಟೇರ, ಗರಡಿ ಮೂರರಲ್ಲೂ ಹಾಡಿಸಿದ್ದಾರೆ. 3 ದರ್ಶನ್ ಸರ್ ಅಭಿನಯಿಸಿರೋ ಸಿನಿಮಾಗಳು. ಆ್ಯಂಡ್ ದೆನ್ ಅಜನೀಶ್ ಸರ್ ಈಸ್ ಲೈಕ್ ಯುನೋ ಹೀಸ್ ಒಂಥರ ದ ನ್ಯೂ ಏಜ್ ಲೆಜೆಂಡ್ ಅವರು. ಅವರ ಮ್ಯೂಸಿಕ್ ಅಂದರೆ ಇಟ್ ಈಸ್ ಸಮಥಿಂಗ್ ಟಾಪ್ ನಾಚ್. ಒಂಥರ ಏನೋ ಔಟ್ ಆಫ್ ದ ಬಾಕ್ಸ್. ಅಂದರೆ ಈಗ ನಾವು ಅಂದ್ಕೊಂಡೇ ಇರಲ್ಲ ಈ ಥರ ಒಂದು ಕಂಪೋಸಿಷನ್ ಬರುತ್ತಾ ಅಂತ. ಆ ಥರ ಒಂದು ಮ್ಯೂಸಿಕ್ ಅಜನಿ ಸರ್ ಕೊಡ್ತಾರೆ. ಆ್ಯಂಡ್ ಹೀಸ್ ಆಲ್ಸೋ ವೆರಿ ಸ್ವೀಟ್ ಆ್ಯಂಡ್ ವೆರಿ ಡಿಯರೆಸ್ಟ್. ಒಂಥರ ಅವರು ಮಾತಾಡ್ಸೋದಾಗಲಿ, ಆಮೇಲೆ ಕಾಲೆಳೆಯೋದಾಗಲಿ, ಕಿಂಡಲ್ ಮಾಡೋದಾಗಲಿ. ಆ್ಯಂಡ್ ಪ್ರೊಫೆಷ್ನಲಿ ಹೀ ಈಸ್ ವೆರಿ ಸ್ಟ್ರಿಕ್ಟ್. ಅಂದರೆ ಒಂಥರ ಏನೋ ಇಲ್ಲ ನಂಗೆ ಇದೇ ಬೇಕು. ಹೀ ನೋಸ್ ವಾಟ್ ಹಿ ವಾಂಟ್ಸ್. ಸೊ ಇಲ್ಲ ನೀ ಇದು ಮಜಾ ಬರುತ್ತಲ್ಲ, ಇದೇನಾದರೂ ಬೇರೆ ಹಾಡಿ ಇದನ್ನು ಅಥವಾ ಬೇರೆ ಇದನ್ನು ಬರೀರಿ, ಆ ಥರ ಎಲ್ಲ ಸಲಹೆಗಳು ಕೊಟ್ಟು. ಆ್ಯಂಡ್ ದ ಪ್ರಾಸೆಸ್, ಅವರು ಒಂದು ಸಾಂಗ್ನ ಫ್ರಮ್ ಕಂಪೋಸಿಷನ್ ಟಿಲ್ ದ ಎಂಡ್ ಅವರೊಂದು ಪ್ರಾಸೆಸ್ ತೊಗೊಂಡು ಹೋಗ್ತಾರಲ್ಲ, ದಟ್ ಈಸ್ ಸಮಥಿಂಗ್ ಎಕ್ಸ್ಟ್ರಾರ್ಡಿನರಿ. ಅಂದರೆ ಅದೊಂಥರ ಈಸಿಯಾಗಿ ನಡೆದೋಗ್ಬಿಡುತ್ತೆ. ಆ್ಯಂಡ್ ಹಿಸ್ ಡಿಸಿಷನ್ ಇಸ್ ಸೂಪರ್. ಅವರ ಡಿಸಿಷನ್ ಮೇಕಿಂಗ್ ಅಮೇಝಿಂಗ್. ಅದು ಅಂದರೆ ಯಾವ ಸಾಂಗಿಗೆ ಯಾರನ್ನ ಹಾಡಿಸ್ಬೇಕು, ಯಾವ ಸಾಂಗ್ನ ಯಾರಿಗೆ ಕೊಡಬೇಕು, ಯಾರ ಹತ್ರ ಬರೆಸ್ಬೇಕು, ಯಾವ ರೀತಿ ಹಾಡಿಸ್ಬೇಕು, ಅದೆಲ್ಲ ಈಸ್ ಅ ಮಾಸ್ಟರ್ ಆಫ್ ಇಟ್. ಸೊ ಅವ್ರದ್ದು ಡೆವಿಲ್ ಅಲ್ಲಿ ಅಜನಿ ಸರ್. ಸೊ ಎಲ್ಲರಿಗೂ ನಿಜವಾಗ್ಲೂ ಚಿರಋಣಿ. ಆ್ಯಂಡ್ ಅಫ್ಕೋರ್ಸ್ ನಮ್ಮ ನೆಚ್ಚಿನ ಡಿ ಬಾಸ್ ದರ್ಶನ್ ಸರ್ ಅವ್ರಿಗೂ ಅಷ್ಟೇ. ಅಂದರೆ ಅವರು ಒಂಥರ ಸ್ಕ್ರೀನ್ ಮೇಲೆ ಬಂದ್ರೇ ಅದು ಸೆಲೆಬ್ರೇಷನ್ನು ಎಲ್ಲ ಫ್ಯಾನ್ಸ್ಗೂ. ಅವ್ರನ್ನ ಸ್ಕ್ರೀನ್ ಮೇಲೆ ನೋಡೋದೇ ನಮಗೊಂಥರ ಏನೋ ಖುಷಿಗಿಂತ ಹೆಚ್ಚು, ಖುಷಿ ತುಂಬ ಚಿಕ್ಕ ವರ್ಡ್ ಆಗ್ಬಿಡುತ್ತೆ. ಖುಷಿಗಿಂತ ಹೆಚ್ಚು ಅದೊಂಥರ ಹಬ್ಬ ಇದ್ದಂಗೆ ನಮಗೆ. ಅವ್ರ ಸಿನಿಮಾ ಬಂತು ಅಂದರೆ ಅದು ಎಲ್ಲರೂ ಹೇಳ್ತಾರಲ್ಲ, ಸಿಂಗಲ್ ಸ್ಕ್ರೀನ್ಸಿಗೆ ಹಬ್ಬ, ಏನೋ ಅದೊಂಥರ ಬಾಕ್ಸ್ ಆಫೀಸ್ ಸುಲ್ತಾನ್ ಅಷ್ಟೇ. ದ ನೇಮ್ ಏನೋ ಸೇಸ್ ಇಟ್ ಆಲ್ ಅನ್ನೋ ಹಾಗೆ. ಸೊ ಅವ್ರಿಗೆ ಹಾಡೋದು ಅಂದರೆ ಇಟ್ ಈಸ್ ಅ ವೆರಿ ಪ್ರೌಡ್ ಮೂಮೆಂಟ್ ಒಂಥರ. ಆ್ಯಂಡ್ ನಾವು ಹಾಡಲ್ಲೇ ನಮಗೆ ಅಯ್ಯೋ ಇದು ದರ್ಶನ್ ಸರ್ಗೆ ಅಂತ ನಮ್ಮ ಮೈಂಡಲ್ಲಿ ಬಂದ್ಬಿಟ್ರೆ ಅದು ಬೇರೆ ಥರನೇ ಎನರ್ಜಿ ಇರುತ್ತೆ. ಆ್ಯಂಡ್ ಆ ಖುಷಿ, ಎಕ್ಸೈಟ್ಮೆಂಟ್ ಫ್ರಮ್ ದ ಸ್ಕ್ರ್ಯಾಚ್, ಫ್ರಮ್ ದ ಬಿಗಿನಿಂಗ್,
ಟ್ರ್ಯಾಕ್ ವರ್ಷನಿಂದ ಹಿಡಿದು ಹೋಗುತ್ತಲ್ಲ, ಅದು ಆ ಮಜಾನೇ ಬೇಡ ಆ ಪ್ರಾಸೆಸ್ದು. ವೆರಿ ನೈಸ್. ಸೊ ಯಾವಾಗಾದರೂ ಹೇಳಿದಾರಾ ದರ್ಶನ್ ಸರ್ ನಿಮ್ಗೆ ಏನಾದ್ರು ಬೆಸ್ಟ್ ಕಾಂಪ್ಲಿಮೆಂಟ್ಸ್ ಏನಾದ್ರು ಕೊಟ್ಟಿದ್ದಾರಾ? ದರ್ಶನ್ ಸರ್ಗೆ ಇದ್ರೆ ನೆಮ್ಮದಿಯಾಗಿರ್ಬೇಕು ಆ ಸಾಂಗು ಸಖತ್ ಇಷ್ಟ ಆಗಿತ್ತಂತೆ. ಸೊ ಅವ್ರು ಶೂಟಿಂಗ್ ಮಾಡ್ಬೇಕಾದ್ರೆ ಅಮೇಝಿಂಗ್ ಆಗಿದೆ ಗುರು, ಇದು ಚಿಂದಿ ಆಗಿದೆ ಅಂತ ಹೇಳಿ ನನಗೆ ಒಂದಷ್ಟು ಜನ ಸೆಟ್ಟಿಂದ ಫೋನ್ ಮಾಡಿದ್ರು. ಸೊ ಅವ್ರಿಗೆ ಅದು ಸಖತ್ ಹಿ ಲವ್ ದಟ್ ಸಾಂಗ್ ಅಂತ. ದರ್ಶನ್ ಸರ್ ಅಭಿನಯದ್ದು ಯಾವ್ದಾರು ಒಂದು ಹಾಡು ಆಡ್ಬೋದಾ ನಮಗೋಸ್ಕರ? ಬೆವರ ಹನಿಲಿ ಬೆಳೆದ ಬಂಡೆಗಲ್ಲು, ಇವನು ನಡೆವ ದಾರಿ ಮೈಲಿಗಲ್ಲು, ಇವನ ಎದುರು ಯಾರು ಹೋಗಬ್ಯಾಡಿ, ಹಿಂದೆ ಐತೆ ಸೈನ್ಯವು, ಹಸಿದ ಜನಕ್ಕೆ ಇವನು ಅನ್ನದಾತ, ಹಸಿರೆ ಉಸಿರು ಎಂದು ಹೇಳಿದಾತ, ಮಣ್ಣ ಮಗನೆ ಕೇಳೋ ನೀನೆ ಇನ್ನೂ ನಮ್ಮ ಹೆಮ್ಮೆ ಬಾವುಟ, ಬಿತ್ತೋದು ಕಲಿತ ವಿಜ್ಞಾನಿ, ಬೆಳೆದಿದ್ದು ಹಂಚುವ ಈ ದಾನಿ, ಸಿಡಿದೆದ್ದ ಸ್ವಾಭಿಮಾನಿ, ಸಾಲು ಸಾಲು ಗಟ್ಟಿ ಹೊಂಟ ಭೂಮಿ ಬಿತ್ತಲು, ಊರಿಗೆ ಊರೇ ಎದ್ದು ಒಟ್ಟಾಗಿ ಕೈಯ ಹಿಡಿದು ಹಸಿರಿನ ಬಣ್ಣ ಬಳಿದು, ಅರೆ ನೋಡು ನೋಡು ಹೊಂಟೈತೆ ಸವಾರಿ. ಸೂಪರ್, ಅಮೇಜಿಂಗ್. ಥ್ಯಾಂಕ್ ಯು. ಅಂದ್ರೆ ಆ ಒಂದು ಎನರ್ಜಿ ಇದೆ ಅಲ್ವಾ ಸರ್, ಅಂದ್ರೆ ಆ ಸಾಂಗ್ಗೆ ನೀವು ತಗೊಳ್ತೀರಾ, ಈ ಕಡೆ ಮೆಲೋಡಿ ಹಾಡ್ತೀರಾ, ಈ ಕಡೆ ಈ ತರ ಒಂದು ಮಾಸ್ ಸಾಂಗ್ಗೆ ನೀವು ಹಾಡ್ತೀರಾ. ಸೊ ಹ್ಯಾಟ್ಸ್ ಆಫ್. ಥ್ಯಾಂಕ್ ಯು, ಥ್ಯಾಂಕ್ ಯು. ಎಸ್. ಅಂಡ್ ಸರ್ ಇನ್ನು ನೋಡೋದಾದ್ರೆ ಸೀರಿಯಲ್ಸ್ಗೂ ಸಹ ನೀವು ಹಾಡ್ತೀರಾ. ಸೊ ಹೇಗೆ ಸೀರಿಯಲ್ಸ್ಗೆ ನಿಮ್ಗೊಂದು ಆಪರ್ಚುನಿಟಿ ಬಂತು ಹಾಡೋದಕ್ಕೆ? ನನಗೆ ಫಸ್ಟ್ ಸೀರಿಯಲ್ಗೆ ಹಾಡಿಸಿದ್ದು ಮನೋಹರ್ ಸರ್, ಅಸಾಧ್ಯ ಅಳಿಯಂದ್ರು ಅಂತ ಒಂದು ಸೀರಿಯಲ್. ಸೊ ಅದಕ್ಕೆ ಫಸ್ಟ್ ಹಾಡಿಸಿದ್ದು. ಆ್ಯಂಡ್ ದೆನ್ ಇಟ್ ವೆಂಟ್ ಆನ್, ಅಂದರೆ ಹೆಂಗೆ ಇವಾಗ ಸಿನಿಮಾ ಹಾಡುಗಳು ಕೇಳ್ಬಿಟ್ಟು ಅದಕ್ಕೆ ಹಾಡಿಸೋ ಥರ. ಸೊ ಅದು ಬಂದು ಕಾಮಿಡಿ ಕಿಲಾಡಿಗಳು ಟೈಟಲ್ ಟ್ರ್ಯಾಕ್ ಹಾಡಿದ್ದೆ. ಆ್ಯಂಡ್ ದೆನ್ ರಾಧಾಕೃಷ್ಣ. ಸೊ ರಾಧಾಕೃಷ್ಣ ಎಂಟೈರ್ ಸಾಂಗ್ಸ್ ಕನ್ನಡಕ್ಕೆ ಅದಕ್ಕೆ ಸಾಹಿತ್ಯ ಬರೆದು ಹಾಡಿದ್ದು. ಆ್ಯಂಡ್ ಮಹಾಭಾರತ ಟೈಟಲ್ ಟ್ರ್ಯಾಕ್ ಹಾಡಿದ್ದೆ. ಆ್ಯಂಡ್ ಗಿಚ್ಚಿ ಗಿಲಿಗಿಲಿ ರಿಯಾಲಿಟಿ ಶೋ ಅದಕ್ಕೆ ಹಾಡಿದ್ದೆ. ಆ್ಯಂಡ್ ಎರಡು ನೇತ್ರಾವತಿ ಅಂತ ಒಂದು, ಆಮೇಲೆ ಗೌರಿಪುರದ ಗಯ್ಯಾಳಿಗಳು ಅಂತ. ಸೊ ಅದು ಉದಿಯಾಗಿ ಬರ್ತಾ ಇತ್ತು, ಅದರಲ್ಲಿ ನಾನು ಮ್ಯೂಸಿಕ್ ಮಾಡಿದ್ದೆ ಎರಡು ಸೀರಿಯಲ್ ಟೈಟಲ್ ಟ್ರ್ಯಾಕ್ಸ್ಗೆ. ಸೊ ಹಾಗೆ ಅದು ಅದೇ ಒನ್ ಬೈ ಒನ್, ಇಲ್ಲಿಂದ ಅಲ್ಲಿ ಅಲ್ಲಿಂದ ಇಲ್ಲಿ, ಅದೊಂಥರ ಚೈನ್ ರಿಯಾಕ್ಷನ್ ಥರ. ಸೊ ಇಟ್ಸ್ ಆಲ್ಸೋ ಅ ವೆರಿ ಗುಡ್ ಎಕ್ಸ್ಪೀರಿಯನ್ಸ್. ಎಸ್ಪೆಷಲಿ ರಾಧಾಕೃಷ್ಣ ಬಹಳ ಪ್ರಶಂಸೆ ಸಿಕ್ತು. ಆ್ಯಂಡ್ ಇನ್ನೊಂದೇನೆಂದರೆ ಅದರಲ್ಲಿ ಇದ್ದಂಥ ಹಾಡುಗಳು ಅದು ಇನ್ನೂ ಜನ ಕೇಳ್ತಾರೆ. ಅದು ಅಷ್ಟು ಬ್ಯೂಟಿಫುಲ್ ಕಂಪೋಸಿಷನ್ಸ್. ಅವರು ಹಿಂದಿಯವರು, ಬಾಲಿವುಡ್ ಅವರು ಮಾಡಿದ್ದು. ಸೊ ಅದನ್ನು ಕನ್ನಡದಲ್ಲಿ ಡಬ್ ಮಾಡಿದ್ದು. ಸೊ ಅದೊಂಥರ ಇಟ್ ವಾಸ್ ಅ ಬ್ಯೂಟಿಫುಲ್ ಎಕ್ಸ್ಪೀರಿಯನ್ಸ್. ಅದು ಎಸ್ಪೆಷಲಿ ಆ ಕೋವಿಡ್ ಟೈಮಲ್ಲಿ, I mean, it was the only thing which, Papa gave me something to work on during those times. So it was very special. ಆ ಒಂದು ರಾಧಾಕೃಷ್ಣ ಸೀರಿಯಲ್ ಹಾಡು ನಮಗೋಸ್ಕರ ಹಾಡ್ತೀರಾ? ನೀನಿರುವ ನನ್ನೀ ಬಾಳಲಿ ಕನಸೆಲ್ಲವೂ ನನಸಾಗಲಿ, ನೀನಿರುವ ನನ್ನೀ ಬಾಳಲಿ ಕನಸೆಲ್ಲವೂ ನನಸಾಗಲಿ, ಈ ಜಗವು ಇಂದು ನಿಲ್ಲಲಿ, ಈ ಕ್ಷಣವು ಹೀಗೆ ಸಾಗಲಿ, ನೀನಿರಲು ನನ್ನ ಜೊತೆಯಲಿ, ನೀ ಪ್ರೀತಿಯೋ ನೀ ಪ್ರೇಮವು, ಈ ತನುವಿನ ಮನವು, ರಾಧೆ ನೀ ಜೀವವು. ಅಮೇಜಿಂಗ್. ಈ ತರ ಇಂಪಾದ ಹಾಡುಗಳು ಕೇಳ್ತಾ ಇರೋಣ ಅನ್ಸುತ್ತೆ. ಸೊ ಆ ಒಂದು ವಾಯ್ಸ್ ಕೊಟ್ಟಿದ್ದೀರಲ್ಲ ಸರ್, ಥ್ಯಾಂಕ್ ಯು, ಥ್ಯಾಂಕ್ ಯು. ಅಂಡ್ ಸರ್, ಇನ್ನು ಸ್ಟೇಟ್ ಅವಾರ್ಡ್ಸ್ ಬಗ್ಗೆ ಮಾತಾಡೋದಾದ್ರೆ ನಿಮ್ಗೆ 2 ಸ್ಟೇಟ್ ಅವಾರ್ಡ್ಸ್ ಬಂದಿದೆ. ಸೊ ಒಂದು ಮ್ಯೂಸಿಕ್ ಆ್ಯಂಡ್ ಒಂದು ಚೈಲ್ಡ್ ಆರ್ಟಿಸ್ಟ್ ಇರುತ್ತೆ, ಒಂದು ಸಿಂಗಿಂಗ್ಗೆ ಒಂದು ಆಕ್ಟಿಂಗ್. ಸೊ ಹೇಗನ್ನಿಸ್ತು ಆ ಒಂದು ಖುಷಿ? ಇಟ್ಸ್ ಅ ಬಿಗ್ ಅವಾರ್ಡ್ ಅಲ್ವಾ. ಅಂದರೆ ಒಂದು ಸ್ಟೇಟ್ ಗೌರ್ಮೆಂಟ್ ರೆಕಗ್ನೈಸ್ ಮಾಡಿಬಿಟ್ಟು ನಿಮಗೆ ಒಂದು ಪ್ರಶಸ್ತಿ ಕೊಡೋದು, ಇಟ್ ಇಸ್ ಅ ಬಿಗ್ ಅಚೀವ್ಮೆಂಟ್. ಸೊ ಫಸ್ಟ್ ಇದು
ಅಂದರೆ ಆ್ಯಕ್ಟಿಂಗಿಗೆ ಸಿಕ್ಕಿದ್ದು ಫಸ್ಟ್ ಸ್ಟೇಟ್ ಅವಾರ್ಡು. ದಟ್ ವಾಸ್ 2004-05 ರಾಕ್ಷಸ ಅಂತ ಸಿನಿಮಾ, ಶಿವಣ್ಣ ಅವರ ಸಿನಿಮಾ. ಶಿವಣ್ಣ ಅವರ ಮಗನ ಕ್ಯಾರೆಕ್ಟರ್ ಮಾಡಿದ್ದೆ ನಾನು, ಸಾಧು ಸರ್ ಡೈರೆಕ್ಷನ್ನು. ಸೊ ಹಾಗಾಗಿ ಅದಕ್ಕೆ ನನ್ನ ಫಸ್ಟ್ ಸಿನಿಮಾ ಆ್ಯಕ್ಟಿಂಗ್ ಮಾಡಿದ್ದದು, ಫಸ್ಟ್ ಸಿನಿಮಾಗೆ ಸ್ಟೇಟ್ ಅವಾರ್ಡ್ ಬಂತು. ಸೊ ಇಟ್ ವಾಸ್ ಅ ವೆರಿ ಸ್ಪೆಷಲ್ ಮೂಮೆಂಟ್ ಫಾರ್ ಮೀ. ಆ್ಯಂಡ್ ದೆನ್ ಈಗ ರೀಸೆಂಟಾಗಿ 2020 ಇಸ್ವಿಗೆ ಆಚಾರ್ಯ ಶ್ರೀಶಂಕರ ಅಂತ, ಅದರಲ್ಲಿ ಅಗೇನ್ ನಾನೇ ಬರೆದು ಹಾಡಿದಂತಹ ಹಾಡು, ಅರ್ಜುನ್ ಜನ್ಯ ಸರ್ ಅವರ ಕಂಪೋಸಿಷನ್ನು. ಸೊ ಅದಕ್ಕೆ ಬೆಸ್ಟ್ ಪ್ಲೇಬ್ಯಾಕ್ ಸಿಂಗರ್ ಮೇಲ್ ಕ್ಯಾಟಗರಿಯಲ್ಲಿ ಸ್ಟೇಟ್ ಅವಾರ್ಡ್ ಬಂತು. ಸೊ ರಿಯಲಿ ಬ್ಲೆಸ್ಡ್ ನಿಜವಾಗ್ಲೂ. ಅಂದರೆ 2 ಸ್ಟೇಟ್ ಅವಾರ್ಡು ಅದು ಬೇರೆ ಬೇರೆ ಕ್ಯಾಟಗರೀಸ್ಗೆ ತಗೊಳ್ಳೋದು ಒಂಥರ ಇಟ್ ಇಸ್ ವೆರಿ ಸ್ಪೆಷಲ್. ಸೊ ಆ್ಯಂಡ್ ಇನ್ನು ನಿಮ್ಮ ಅಭಿನಯದ ಬಗ್ಗೆ ಮಾತಾಡೋದಾದರೆ, ಸೊ ಚಿಕ್ಕ ವಯಸ್ಸಿನಲ್ಲಿ ಅಭಿನಯ ಶುರು ಮಾಡ್ತೀರಾ. ಸೊ ಕೇರ್ ಆಫ್ ಫುಟ್ಪಾತ್ ಆಗಿರ್ಬೋದು, ಆ್ಯಂಡ್ ಲೂಸ್ ಮಾದವ್ರದ್ದು ಧೂಲ್ ಆಗಿರ್ಬೋದು, ಸೊ ಅವ್ರ ಜೊತೆ ಎಲ್ಲ ಅಭಿನಯಿಸಿದ್ದೀರಾ. ಆ್ಯಂಡ್ ಮೇಯ್ನ್ ಆಗಿ ಹೇಳೋದಾದರೆ ಜಾಕಿ ಸಿನಿಮಾದಲ್ಲಿ ನಮ್ಮ ಪುನೀತ್ ಸರ್ ಜೊತೆ ನೀವು ಅಭಿನಯಿಸಿದ್ದೀರಾ. ಸೊ ಹೇಗಿತ್ತು ಆ ಒಂದು ಎಕ್ಸ್ಪೀರಿಯನ್ಸ್? ಅಂದರೆ ಹೇಗೆ ನೀವು ಆ್ಯಕ್ಟಿಂಗಿಗೆ ಬಂದ್ರಿ? ಈ ಕಡೆ ಹಾಡ್ತಿರ್ತೀರಾ ಅಗೇನ್ ಅದು ಹೆಂಗಾಯ್ತು ಅಂದರೆ, ಫಸ್ಟ್ ಸಿನಿಮಾ ರಾಕ್ಷಸ, ಅವಾಗ ಹಂಸಲೇಖ ಸರ್ ಅವರ ಸಮ್ಮರ್ ಕ್ಯಾಂಪ್ ಶುರು ಮಾಡಿದರು. ಸೊ ಅಲ್ಲಿ ನಾನು ಸೇರ್ಕೊಂಡಿದ್ದೆ. ಆ್ಯಂಡ್ ಅಲ್ಲಿ ಆಡಿಷನ್ಸ್ಗೆ ಬಂದಿದ್ರು, ಅದು ರಾಕ್ಷಸ ಸಿನಿಮಾಗೆ. ರಂಗನಾಥ್ ಸರ್ ಅಂತ ಅನ್ಸುತ್ತೆ, ಹಿ ವಾಸ್ ಅಸೋಸಿಯೇಟ್ ಅವಾಗ. ಸೊ ಅವ್ರು ಬಂದಾಗ ಹಂಸಲೇಖ ಸರ್ ಯಾರನ್ನೂ ಬೇಡ, ಇವ್ನು ಹಿಡ್ಕೊಂಡು ಹೋಗಿ ಇವನ್ನ ಸಕ್ಕದಾಗ ಆ್ಯಕ್ಟಿಂಗ್ ಮಾಡ್ತಾನೆ ಇವನು ಅಂತ ಹೇಳಿ ಹಂಸಲೇಖ ಸರ್ ಇಂಟ್ರೊಡ್ಯೂಸ್ ಮೀ. ಸೊ ಅಲ್ಲಿ ಏನಾಯಿತು ಅಂದರೆ, ಅವರು ಅವಾಗ ಕೇಳಿದರು, ಆ್ಯಕ್ಟಿಂಗ್ ಮಾಡ್ತೀನೋ ಅಂದರೆ, ಇಲ್ಲ ನಾನು ಆಟ ಆಡಬೇಕು ಹೋಗಿ ಹೆಂಗಲ್ಲ ಅಂದ್ಬಿಟ್ಟು ಹೋಗ್ಬಿಟ್ಟಿದ್ದೆ ನಾನು ಆ ಸಮ್ಮರ್ ಕ್ಯಾಂಪಲ್ಲಿ. ಆ್ಯಂಡ್ ದೆನ್ ಆ ಆ್ಯನ್ಯಲ್ ಡೇ ಅಲ್ಲಿ ಅವರ ಸಮ್ಮರ್ ಕ್ಯಾಂಪ್ ಅಂದರೆ ಏನೋ ಅವ್ರದ್ದು ಆ್ಯನ್ಯಲ್ ಡೇ ಫಂಕ್ಷನ್ ಥರ ಮಾಡ್ತಾರಲ್ಲ. ಸೊ ಅಲ್ಲಿ ನನಗೆ ಜಾರ್ಜ್ ಬುಷ್ ಒಂದು ಕ್ಯಾರೆಕ್ಟರ್ ಮಾಡಿಸಿ, ಒಂದು ಸ್ಕಿಟ್ ಮಾಡಿಸಿ. ಸೊ ಅವಾಗ ಮಾಲಾಶ್ರೀ ಮೇಡಮ್ ಅದಕ್ಕೆ ಜಡ್ಜಾಗಿ ಬಂದಿದ್ರು. ಜಡ್ಜ್ ಅಲ್ಲ, ಅಂದರೆ ಗೆಸ್ಟಾಗಿ ಬಂದಿದ್ರು. ಸೊ ಅವರು ಅದನ್ನು ಪರ್ಫಾರ್ಮೆನ್ಸ್ನ ನೋಡಿ, ಅವ್ರದ್ದೇ ಪ್ರೊಡಕ್ಷನ್ನು, ರಾಮು ಸರ್ ಪ್ರೊಡಕ್ಷನ್ನು. ಸೊ ಹಾಗಾಗಿ ಅಲ್ಲಿಂದ ಅಗೇನ್ ಅವರು ಒಂದು ಸರ್ತಿ ಹೇಳಿ, ಓಕೆ ಇವನ್ನ ಸೆಲೆಕ್ಟ್ ಮಾಡೋಣ ಅಂತ ಹೇಳಿ ಆಡಿಷನ್ಗೆ ಕರೆದು ಅವ್ರದ್ದೇ ಆಫೀಸಲ್ಲಿ. ಸೊ ಅಲ್ಲಿ ಸಾಧು ಸರ್ ಫಸ್ಟ್ ನನ್ನ ನೋಡ್ಬಿಟ್ಟು, ಹಾಂ ಓಕೆ ಮಾ ಸರಿಮ್ಮ ಹೇಳ್ತೀನಿ ಅಂದ್ಬಿಟ್ಟು, ಅದಾದಮೇಲೆ ಏನೋ ರಾಕ್ಷಸಾಗೆ ತೊಗೊಂಡಿದ್ದು. ಸೊ ಹಾಗಾದ್ರೆ ಈ ಆಕ್ಟಿಂಗ್ ಮಾಡೋದು ನಿಮ್ಗೊಂಥರ ಬಯಸದೆ ಬಂದ ಭಾಗ್ಯ ಅಂತ ಹೇಳ್ಬೋದಲ್ವಾ? ನಿಜ, ನಂಗೆ ಎಲ್ಲ ಬಂದಿದ್ದೆ ಬಯಸದೆ ಬಂದ ಭಾಗ್ಯ ಅಂತ. ನಿಜವಾಗ್ಲೂ ನಾನು ಹೇಳ್ತೀನಿ. ಅಂದರೆ ನಾನೇ ಅಂದ್ಕೊಳ್ತಾ ಇರ್ತೀನಿ, ನಂಗೆ ಅಷ್ಟೊಂದೆಲ್ಲ ಟ್ಯಾಲೆಂಟ್ ಇದೆಯಾ ಇಷ್ಟೆಲ್ಲ ಮಾಡೋಷ್ಟು ಅಂತ. ನಿಜವಾಗ್ಲು ಇಟ್ ಈಸ್ ಆಲ್ ಅ ಬ್ಲೆಸ್ಸಿಂಗ್ ಅಂತಲೇ ಹೇಳ್ಬೋದು. ಯಾಕಂದರೆ ಕೆಲವೊಂದು ಸರ್ತಿ ನನಗೆ ಅನ್ಸೋದು ಯೋಗ್ಯತೆಗೂ ಮೀರಿ ಏನೋ ನನಗೆ ಆಪರ್ಚುನಿಟೀಸ್ ಬಂದಿದೆ ಅಂತ. ಅಲ್ಲ, ಅದು ನೀವು ಹೇಳಬೇಕು ಅಷ್ಟೇ. ಬಟ್ ಎಷ್ಟೋ ಜನಕ್ಕೆ ಅವಕಾಶ ಬೇಕು ಅಂತ ಕಾಯ್ತಿರ್ತಾರೆ, ಆದ್ರೆ ಅವಕಾಶ ಸಿಗಲ್ಲ. ಸೊ ನಿಮ್ಗೆ ಅವಕಾಶ ಸಿಕ್ಕಿದೆ ಅಂದ್ರೆ ದಟ್ ಮೀನ್ಸ್ ಯು ಡಿಸರ್ವ್ ದಟ್. ದಟ್ಸ್ ಟ್ರೂ. ಅಂದ್ರೆ ಬಟ್ ಅಷ್ಟೇ ಡೆಡಿಕೇಟೆಡ್ ಆಗಿ ಕೆಲಸ ಮಾಡ್ತೀನಿ ನಾನು. ಸೊ ಒಂದೇ ಏನಂದ್ರೆ, ನಾನು ಬಂದಿದ್ದ ಆಪರ್ಚುನಿಟಿ ಯಾವತ್ತೂ ಇಲ್ಲ ಅನ್ನಲ್ಲ. ಅಂಡ್ ಮೇ ಬಿ ದಟ್ ಇಸ್ ದ ಬ್ಲೆಸ್ಸಿಂಗ್ ಐ ಹ್ಯಾವ್ ಗಾಟ್ ಅಷ್ಟೇ. ಸೊ ಬಂದಾಗ ತಗೊಂಡ್ಬಿಡ್ಬೇಕು ಅಂದ್ರೆ ಸಿಗಲ್ಲ. ಅದ್ ನಿಜ. ಅಂಡ್ ಹೇಗೆ ಇದು ಆಕ್ಟಿಂಗ್ ಕಂಟಿನ್ಯೂ ಮಾಡ್ತಿದ್ದೀರಾ? ಯಾವ್ದಾದ್ರು ಸಿನಿಮಾಗ್ ಮಾಡ್ತಿದ್ದೀರಾ? ಈಗ ಒಂದು ಯೋಗಿ ಬಾಬು ಅವ್ರ ಜೊತೆ ಒಂದು ತಮಿಳ್ ಸಿನಿಮಾ ಮಾಡ್ತಾ ಇದ್ದೀನಿ. ಸೊ ಅದರಲ್ಲಿ ಒಂದು ರೋಲ್ ಆಕ್ಟಿಂಗ್ ಮಾಡಿದ್ದೀನಿ. ಅದು ನಮ್ಮ ಸಾಧು ಸರ್ ಮಗ ಸುರಾಗ್ ಅವರು ಡೈರೆಕ್ಷನ್ ಮಾಡ್ತಾ ಇರೋದು. ಸೊ ಅದೊಂಥರ ಅಗೇನ್ ಇಟ್ಸ್ ಅ ವೆರಿ ಗ್ರೇಟ್ ಕನೆಕ್ಷನ್. ಸಾಧು ಸರ್ ನನ್ನ ಫಸ್ಟ್ ಕನ್ನಡದಲ್ಲಿ ಆಪರ್ಚುನಿಟಿ ಕೊಟ್ಟಿದ್ದು ಆ್ಯಕ್ಟಿಂಗ್ ಮಾಡೋಕ್ಕೆ. ಅವ್ರ ಮಗ ನನಗೆ ಫಸ್ಟ್ ತಮಿಳಲ್ಲಿ ಆಪರ್ಚುನಿಟಿ ಕೊಡ್ತಾ ಇದ್ದಾರೆ ಆ್ಯಕ್ಟಿಂಗ್ ಮಾಡೋಕ್ಕೆ. ಸೊ ಇಟ್ಸ್ ಅಗೇನ್ ಅ ಗ್ರೇಟ್ ಫೀಲಿಂಗ್. ಒಂಥರ ಅದು ತಿರ್ಗಾ ಅದೇ ಸರ್ಕಲ್ ಆಫ್ ಲೈಫ್ ಅಲ್ಲಿಗೆ ಬರುತ್ತೆ, ಅದೇನೋ ಒಂದು ಕನೆಕ್ಷನ್ ಇರುತ್ತೆ ಅಂತ ಹೇಳ್ತಾರಲ್ಲ. ಸೊ ದಿಸ್ ಇಸ್ ವಂಡರ್ಫುಲ್. ಒಂಥರ ಮೋಸ್ಟ್ ಅನ್ಎಕ್ಸ್ಪೆಕ್ಟೆಡ್. ಯಾಕಂದ್ರೆ ಯೋಗಿ ಬಾಬು ಅಂದ್ರೆ ಈಗ ನಮ್ಮ ಕನ್ನಡ ಸಿನಿಮಾ ರಂಗದಲ್ಲಿ ಸಾಧು ಸರ್ನ ತಗೊಳ್ಳೋಣ. ಸೊ ಅವರು ಎಷ್ಟು ಒಳ್ಳೆ ಕಾಮಿಡಿಯನ್ ಅಂದ್ರೆ, ಸೊ ಅಷ್ಟು ಆ ಲೆವೆಲ್ಗೆ ಇದ್ದಾರೆ. ಸೊ ಅದೇ ರೀತಿ ಯೋಗಿ ಬಾಬು ಈ ಕಡೆ ತಮಿಳ್ ಇಂಡಸ್ಟ್ರಿಯಲ್ಲಿ ನೋಡೋದಾದ್ರೆ, ಸೊ ಅವ್ರ ಜೊತೆ ನೀವು ಒಂದು ಆಕ್ಟ್ ಮಾಡ್ತಾ ಇದ್ದೀರಾ ಅಂದ್ರೆ ಇಟ್ ಇಸ್ ವೆರಿ ಗ್ರೇಟ್. ಸೊ ಟ್ರೂ. ರಿಯಲಿ ಥ್ಯಾಂಕ್ಫುಲ್ ಟು
ಸುರಾಗ್. ಎಸ್ ಸೂಪರ್ ಸರ್. ಆ್ಯಂಡ್ ಇನ್ನು ತಮಿಳ್ ಆ್ಯಂಡ್ ತೆಲುಗು ಅಲ್ಲಿ ಹಾಡಿದ್ದೀರಾ, ಸೊ ಎಷ್ಟು ಸಿನಿಮಾಗಳಿಗೆ ಹಾಡಿದ್ದೀರಾ? ಆ್ಯಂಡ್ ತಮಿಳಲ್ಲಿ ಒಂದು 2 ಸಿನಿಮಾಗೆ ಹಾಡಿದ್ದೀನಿ, ತೆಲುಗಲ್ಲಿ ಒಂದು 5 ಸಿನಿಮಾಗೆ ಹಾಡಿದ್ದೀನಿ. ಇವಾಗ ನೆಕ್ಸ್ಟ್ ಇನ್ನೊಂದು ರಿಲೀಸ್ ಆಗ್ತದೆ KJQ ಅಂತ, ಸೊ ಅದಕ್ಕೆ ಹಾಡಿದ್ದೀನಿ. ಆ್ಯಂಡ್ ತೆಲುಗು ಅಲ್ಲಿ ಲಿರಿಕ್ಸ್ ಕೂಡ ಬರ್ದಿದ್ದೀನಿ ಒಡೆಲಾ 2 ಅಂತ ಸಿನಿಮಾಗೆ. ನೈಸ್. ಸೊ ಅದೊಂದು CSI ಸನಾತನ್ ಅಂತ ಇನ್ನೊಂದು ಸಿನಿಮಾ ಇತ್ತು, ಸಾಯಿ ಕುಮಾರ್ ಅವರ ಮಗ ಆದಿ ಅವರ ಸಿನಿಮಾ, ಸೊ ಅದಕ್ಕೂ ಲಿರಿಕ್ಸ್ ಬರ್ದಿದ್ದೆ. ಸೊ ಹಾಗಾಗಿ ಹೇಗೆ ಅಂದ್ರೆ ಈಗ ಈ ಕನ್ನಡದಲ್ಲಿ ಅಂದ್ರೆ ಓಕೆ ಫೈನ್, ನೀವು ಆವಾಗಿಂದ ಕನ್ನಡ ಮಾತಾಡ್ತೀರಾ, ಕನ್ನಡ ಬರೆಯಕ್ಕೆ ಓದಕ್ಕೆ ಬರುತ್ತೆ, ಅಗ್ರೇಟ್. ಹೇಗೆ ತೆಲುಗು ದಿಢೀರಾಗಿ ಹಾಡೋದು? ಓಕೆ, ತೆಲುಗು ಮನೇಲಿ ಮಾತಾಡೋದು ತೆಲುಗು, ಸೊ ಹಾಗಾಗಿ ತೆಲುಗು ಭಾಷೆ ಬಂದಿದೆ. ಆ್ಯಂಡ್ ಐ ವರ್ಕ್ಡ್ ಲಾಟ್ ಇನ್ ಹೈದರಾಬಾದ್ ಆ್ಯಂಡ್ ಆಂಧ್ರ ಅಲ್ಲಿ, ತೆಲಂಗಾಣ ಆಗಿರ್ಬೋದು, ಆಂಧ್ರ ಆಗಿರ್ಬೋದು. ಸೊ ಡನ್ ಎ ಲಾಟ್ ಆಫ್ ಶೋಸ್. ಆ್ಯಂಡ್ ಅದೇನೋ ನಿಜವಾಗ್ಲೂ ಗೊತ್ತಿಲ್ಲ ಆ ಲಿರಿಕ್ ರೈಟಿಂಗ್ ಹೆಂಗೆ ಬಂತು ನನಗೆ ಅನ್ನೋದು ಗೊತ್ತಿಲ್ಲ. ಇಟ್ ಈಸ್ ಅಗೇನ್ ಗಾಡ್ಸ್ ಗಿಫ್ಟ್ ಅಂತಾನೆ ಹೇಳ್ಬೋದು. ಸೊ ನಾವು ಬರಿತೀವಿ, ಅದು ವರ್ಕ್ ಆಗತ್ತೆ, ಅದಕ್ಕೆ ಆಪ್ಟಾಗಿ ಕೂರತ್ತೆ, ಸೊ ಇಟ್ ವರ್ಕ್ಸ್. ಅಮೇಝಿಂಗ್ ಸ್ಕಿಲ್ಸ್ ಯು ಹ್ಯಾವ್ ಸೀರಿಯಸ್ಲಿ. ಸೊ ನಮ್ಮ ಭಾಷೆ ಅಲ್ದಿರ ಇನ್ನು ಬೇರೆ ಭಾಷೆಯಲ್ಲೂ ನೀವು ಹಾಡ್ತೀರಾ, ಬರಿತೀರಾ ಅಂದರೆ ಅಮೇಝಿಂಗ್. ಥ್ಯಾಂಕ್ ಯು ಸೋ ಮಚ್. ಇಲ್ಲ, ಅದು ಅಗೇನ್ ಅಂದರೆ ಒಂದೇನಾಗತ್ತೆ ಅಂದರೆ, ಒಂದು ನನಗೆ ಎಸ್ಪೆಷಲಿ ಕನ್ನಡದಲ್ಲಿ ಬರೆಯೋಷ್ಟು ಒಂದು ಈಸ್ ಅಥವಾ ಒಂದು ಹೋಲ್ಡು ಆಬ್ವಿಯಸ್ಲಿ ತೆಲುಗಲ್ಲಿ ಅಷ್ಟಿರಲ್ಲ. ಬಟ್ ಅದೇ ಅಂದರೆ ಇವಾಗ ಒಂದು ಸಾಂಗ್ಗೆ ಕೆಲವೊಂದು ಸರ್ತಿ ಅದು ಯುನೋ ಸಮಥಿಂಗ್ ಆ ಮ್ಯಾಜಿಕ್ ಕ್ರಿಯೇಟ್ ಆಗುತ್ತೆ. ಅದೇನೋ ವರ್ಕ್ ಮಾಡ್ತೀವಿ, ಅದು ಬರಿತೀವಿ, ಅದು ಯುನೋ ಅದು ಹಾಗೆ ವರ್ಕ್ ಆಗತ್ತೆ, ಎಲ್ಲರಿಗೂ ಇಷ್ಟ ಆಗತ್ತೆ. ಆ್ಯಂಡ್ ದೆನ್ ದೇ ಕೀಪ್ ದ ಸೇಮ್ ಲಿರಿಕ್ಸ್. ಸೊ ಹಾಗಾಗಿ ಇಟ್ ವರ್ಕ್ಡ್ ಔಟ್. ಅಮೇಝಿಂಗ್, ಸೂಪರ್. ಸರ್, ಈಗ ಇಷ್ಟೊತ್ತು ನಿಮ್ಮೊಂದು ಮ್ಯೂಸಿಕಲ್ ಜರ್ನಿ ಬಗ್ಗೆ ಮಾತಾಡಿದ್ರಿ. ಸೊ ಬಿಹೈಂಡ್ ಅನಿರುದ್ಧ್ ಶಾಸ್ತ್ರಿ ಅಂದರೆ ಪ್ಲೇಬ್ಯಾಕ್ ಸಿಂಗರ್ ಹಿಂದೆ ಇನ್ನೊಬ್ಬ ಅನಿರುದ್ಧ್ ಶಾಸ್ತ್ರಿ ಇರ್ತಾರಲ್ವ, ಸೊ ಅವ್ರ ಬಗ್ಗೆ ತಿಳ್ಕೊಬೇಕು ಅನ್ನೋ ಒಂದು ಚಿಕ್ಕ ಕುತೂಹಲ ಅಷ್ಟೇ. ಸೊ ನಿಮ್ಮ ಚೈಲ್ಡ್ಹುಡ್ ಬಗ್ಗೆ ಹೇಳಿ, ಏನು ಮಾಡ್ಕೊಂಡಿದ್ರಿ ಆಗಲ್ಲ, ಎಷ್ಟು ನಾಟಿನೆಸ್ ಇತ್ತು, ಎಷ್ಟು ನೀವು ಫ್ರೆಂಡ್ಸ್ ಜೊತೆ ತರಲೆಗಳು ಮಾಡ್ತಾ ಇದ್ರಿ, ಆ ಒಂದು ನೆನಪುಗಳು? ಇಲ್ಲ, ನಾವು ಫಸ್ಟಿಂದ ಹೆವಿ ಜಾಲಿ ಒಂಥರ, ಅಂದರೆ ಯಾವುದು ಮನ್ಸಿಗೆ ತೊಗೊಳಲ್ಲ, ಗುಡ್ ಆರ್ ಬ್ಯಾಡ್ ಯಾವುದು ಮನ್ಸಿಗೆ ತೊಗೊಳಲ್ಲ. ಜಾಲಿಯಾಗಿ ಎಲ್ಲದಕ್ಕೂ ಕಾಮಿಡಿ ಮಾಡ್ಕೊಂಡಿರೋದೇ ಒಂಥರ ನನ್ನ ಒಂದು ಲೈಫ್ ಸ್ಟೈಲ್ ಫ್ರಮ್ ಬಿಗಿನಿಂಗ್. ಸೊ ನನ್ನ ಚೈಲ್ಡ್ಹುಡ್ ಫ್ರೆಂಡ್ಸ್ ಇವಾಗಲೂ ನನಗೆ ಕ್ಲೋಸ್ ಫ್ರೆಂಡ್ಸು. ಸೊ ಅದು ಹೆಂಗೆ ಅಂದರೆ, ಸುಮ್ಮನೆ ಬೆಳಗಾನೆ ಎದ್ರೆ ರೇಗಿಸ್ತಾ ಇರೋದೆ ಎಲ್ಲರನ್ನು, ಇಲ್ಲ ಅಂದರೆ ಅದೊಂಥರ ನಮಗೆ ದಿನ ನಡೆಯೋದೇ ಇಲ್ಲ ಅನ್ನೋ ಥರ ಆಗ್ಬಿಡುತ್ತೆ. ಸೊ ಆ ಥರನೇ ಅಂದರೆ ಫ್ರಮ್ ಚೈಲ್ಡ್ಹುಡ್ ಐ ವಾಸ್ ಲೈಕ್ ದಟ್. ಅಂದರೆ ನಮ್ಮ ಸ್ಕೂಲಲ್ಲೂ ಅಷ್ಟೇ ಎಲ್ಲರೂ ಪ್ಲಸ್ ಏನು ಅಂದರೆ, ಒಂದು ನನ್ನ ಯಾರು ಒಂಥರ ಇವ್ನು ಟಿ ವಿಯಲ್ಲಿ ಬರ್ತಾನೆ ಆ ಥರ ಎಲ್ಲ ನೋಡ್ತಾ ಇರಲಿಲ್ಲ. ಎಲ್ಲರೂ ನನ್ನ ನಾರ್ಮಲ್ ಫ್ರೆಂಡಾಗೇ ನೋಡ್ತಾ ಇದ್ರು. ನನಗೆ ಅದು ತುಂಬ ಖುಷಿ ಇತ್ತು. ಸೊ ದಟ್ ಏನು ಅಂದರೆ ಇಲ್ಲ ಅಂದರೆ ಆ ಮೆಂಟಾಲಿಟಿನೇ ಬೇರೆ ಆಗ್ಬಿಡುತ್ತೆ. ಆ್ಯಂಡ್ ಒಂದೇನೋ ಅಂದರೆ ಅವಾಗ ಒಂಥರ ಡಿಫ್ರೆಂಟ್ ವೇ ಆಫ್ ಒಂದು ಹಾರ್ಮನಿ ಇತ್ತು ಎಲ್ಲರಲ್ಲೂ. ಸೊ ಹಾಗಾಗಿ ಅದೊಂಥರ ಬ್ಯೂಟಿಫುಲ್ ಆಗಿ ನಡೀತು. ಮೈ ಚೈಲ್ಡ್ಹುಡ್ ಡೇಸ್ ವರ್ ಅಮೇಝಿಂಗ್. ಆ್ಯಂಡ್ ವಿತ್ ಆಲ್ ದೀಸ್ ಥಿಂಗ್ಸ್ ನನಗೆ ಇವಾಗ ನೋಡಿದ್ರೆ, ಅವಾಗಲೇ ಸಿಕ್ಕಾಪಟ್ಟೆ ಕೆಲಸ ಮಾಡ್ತಾ ಇದ್ನಲ್ಲ, ಇವಾಗ ಏನು ಮಾಡ್ತಾ ಇಲ್ವಲ್ಲ ಅನ್ನೋ ಥರ ಸೊ ಹಾಗಾಗಿ ಅದೊಂದು ನನಗೆ ಅನಿಸ್ತಾ ಇರುತ್ತೆ. ಆ್ಯಂಡ್ ಇಲ್ಲ, ಅವಾಗಿಂದ ಬಂದಿರೋ ಫ್ರೆಂಡ್ಸೇ ಇವಾಗಲೂ ನನಗೆ ಮ್ಯಾಕ್ಸಿಮಮ್ ಫ್ರೆಂಡ್ಸ್ ಎಲ್ಲ ನನ್ನ ಚೈಲ್ಡ್ಹುಡ್ ಫ್ರೆಂಡ್ಸೇ. ಇವತ್ತಿಗೂ ಸಿಗ್ತೀವಿ, ನಾವು ಬರೀ ಈ ಥರಲ್ಲೇ ಮಾತಾಡ್ತಾ ಇರ್ತೀವಿ, ಸುಮ್ಮನೆ ನಗ್ತಾ ಇರ್ತೀವಿ. ಆ್ಯಂಡ್ ಒಂಥರ ಅದು ಖುಷಿ. ಒಂಥರ ಯಾವ್ದಾದ್ರು ಒಂದು ಫನ್ನಿ ಮೂಮೆಂಟ್ ನಮ್ಮ ಜೊತೆ ಶೇರ್ ಮಾಡೋದಾದರೆ, ನಿಮ್ಮ ಫ್ರೆಂಡ್ಸ್ ಜೊತೆ ಸೇರಿ ನೀವು ತರಲೆ ಮಾಡಿರೋಂಥದ್ದು? ಬೇಜಾನಿದೆ, ಅದೆಲ್ಲ ಶೇರ್ ಮಾಡೋ ಥರ ಯಾವುದು ಇಲ್ಲ. ಶೇರ್ ಮಾಡೋ ಥರ ಯಾವುದೂ ಇಲ್ಲ. ಅಷ್ಟು ಸೀಕ್ರೆಟ್ ಆಗಿ ಅಷ್ಟು ಕಳ್ಳತನ ಕೆಲಸಗಳು ಮಾಡಿದ್ದೀರಾ ನೀವು? ಹೌದು ಹೌದು ಹೌದು, ಬಹಳ ತುಂಬಾನೇ ಮಾಡಿದೀವಿ ನಾವೆಲ್ಲ. ಹೆಂಗೆ ಅಂದರೆ ಎಲ್ಲರಿಗೂ ಅಡ್ಡೆಸ್ರು ಇರ್ತಾ ಇದ್ವಿ. ಆ್ಯಂಡ್ ಸದ್ಯ ಈಗ ಈ ರೀಲ್ಸ್ ಎಲ್ಲ ನೋಡಿದ್ರೆ ನನಗೆ ಈಗಿನ ಮಕ್ಳು ಎಷ್ಟು ಸೆನ್ಸಿಟಿವ್, ಯಾರಿಗಾದ್ರೂ ಒಬ್ರು ಏನಾದರೂ ಅಂದ್ಬಿಟ್ರೆ ಅವ್ರಿಗೆ ಹರ್ಟ್ ಆಗ್ಬಿಡತ್ತಾ ಅನ್ನೋ ಥರ ಎಲ್ಲ ಇರುತ್ತೆ. ನಮ್ಗೆ ಅವಾಗ ಅವೆಲ್ಲ ಏನಿಲ್ಲ,
ನಮ್ಗೆ ಇವಾಗಲೂ ಅಷ್ಟೇ ನನ್ನ ಫೋನಲ್ಲೂ ಸೇವ್ ಆಗಿರೋದೇ ಅಡ್ಡ ಹೆಸರು. ಎಷ್ಟೊಂದು ಸರ್ತಿ ಅವ್ರ ರಿಯಲ್ ಹೆಸರು ಮರ್ತೋಗ್ಬಿಡಿರತ್ತೆ, ಅವನ ಹೆಸರು ಹೇಳೋ ಅಂತ. ಸೊ ಅದು ವಿ ವರ್ ಯೂಸ್ ಟು ದಟ್ ಕೈಂಡ್ ಆಫ್ ಇದು. ಆ್ಯಂಡ್ ಎಷ್ಟೊಂದು ಸರ್ತಿ ಫುಲ್ ಜಗಳಾಗ್ಬಿಡ್ತಾ ಇತ್ತು, ಅದು ಇದು ಅಂತ ಎಲ್ಲ. ಬಟ್ ಅದೊಂಥರ ಫನಿ ಮೂಮೆಂಟು. ಆ್ಯಂಡ್ ಏನೋ ನಮ್ಗೆ ಅದೇ ಉಳಿಯೋದು. ಆ್ಯಂಡ್ ಅವರೇ ಬೆಸ್ಟ್ ಫ್ರೆಂಡ್ಸ್ ಆಗೋದು ನಮಗೆ. ಸೊ ಅದೊಂಥರ ಇಟ್ ವಾಸ್ ವೆರಿ ಒಂಥರ ಏನು ಹೇಳ್ಬೋದು, ಮಜಾ ಫೀಲ್ಡ್ ಚೈಲ್ಡ್ಹುಡ್. ಸೊ ರಿಯಲಿ ಒಂಥರ ಸಾಕಷ್ಟು ಎಂಜಾಯ್ ಮಾಡಿದ್ದೀನಿ. ಅದರಲ್ಲೇನು ದೂಸರಾ ಮಾತಿಲ್ಲ ನನಗೆ. ಓಕೆ, ಸೂಪರ್. ಸೊ ಈಗ ಒಂದು ಸ್ಮಾಲ್ ಎಸ್ ಆರ್ ನೋ ರೌಂಡ್ ಹೋಗ್ಬಿಡನ್ವಾ? ಶೋರ್, ಡನ್. ಸತ್ಯ ಮಾತ್ರ ತೋರಿಸ್ಬೇಕು. ನಾನು ಸತ್ಯವನ್ನೇ ಹೇಳುತ್ತೇನೆ, ಸತ್ಯವನ್ನು ಬಿಟ್ಟು ಬೇರೆ ಏನು ಹೇಳೋದಿಲ್ಲ. ಅಮೇಜಿಂಗ್. ಕನ್ನಡವೇ ಸತ್ಯ, ಕನ್ನಡವೇ ನಿತ್ಯ. ಯಾರನ್ನಾದ್ರೂ ಇಂಪ್ರೆಸ್ ಮಾಡೋದಕ್ಕೋಸ್ಕರ ಹಾಡಿರೋದುಂಟಾ? ಎಲ್ಲರನ್ನು ಇಂಪ್ರೆಸ್ ಮಾಡ್ತಾ ಇದ್ದಿದ್ದೆ ಹಾಡಿಂದ. ನಿಮ್ಮ ವೈಫ್ ಅವ್ರನ್ನ? 100%. ನಿಮ್ದು ಲವ್ ಮ್ಯಾರೇಜ್? ಹಾ, ಲವ್ಲಿ ಅರೇಂಜ್ಡ್ ಮ್ಯಾರೇಜ್ ಅದು. ಸೊ ಸೂಪರ್. ನಿಮ್ಮ ಹಾಡು ಕೇಳಿ ಯಾರಾದ್ರೂ ಪ್ರೀತಿಯಲ್ಲಿ ಬಿದ್ದು ಪ್ರಪೋಸ್ ಮಾಡಿದಾರಾ? ಇದ್ದಾರೆ. ಓ ವೆರಿ ನೈಸ್. ಕ್ಯೂ ಅಲ್ಲಿ ಇದ್ದಾರೆ ಹಾಗಾದ್ರೆ. ಅಲ್ಲ, ಇವಾಗ ಪಾಪ ಇದ್ರು, ಏನ್ ಪ್ರಯೋಜನ ಇಲ್ಲ ಬಿಡಿ. ಮುಂಚೆ ಇದ್ದಿದ್ರು ಅಟ್ಲೀಸ್ಟ್ ಸೋಲ್ಡ್ ಔಟ್ ಆಗೋಗ್ಬಿಟ್ಟಿದ್ದಾರೆ. ನಿಮ್ಮ ಹಾಡಿಗಿಂತ ನಿಮ್ಮ ಸ್ಮೈಲ್ಗೆ ಫ್ಯಾನ್ಸ್ ಜಾಸ್ತಿ. ಅದು ನನಗ್ ಗೊತ್ತಿಲ್ಲ, ಅವ್ರನ್ನೇ ಕೇಳ್ಬೇಕು, ಫ್ಯಾನ್ಸ್ನೇ ಕೇಳ್ಬೇಕು. ಬಟ್ ಐ ಥಿಂಕ್ ನೋ, ಹಾಡ್ಗೆ ಫ್ಯಾನ್ಸ್ ಜಾಸ್ತಿ. ಸ್ಟೇಜ್ ಮೇಲೆ ಯಾರನ್ನಾದ್ರೂ ನೋಡಿ ಲಿರಿಕ್ಸ್ ಮರ್ತಿರೋದುಂಟಾ? ಇಲ್ಲ, ನೋಡಿ ಲಿರಿಕ್ಸ್ ಮರ್ತಿರೋದಿಲ್ಲ. ಬಟ್ ಡೆಫಿನೆಟ್ಲಿ ನಾನು ಎಲ್ಲ ಸ್ಟೇಜ್ ಮೇಲೂ ಲಿರಿಕ್ಸ್ ಮರಿತೀನಿ. ನನಗದು ಅಭ್ಯಾಸ. ನೋಡ್ತೀನೋ ಬಿಡ್ತೀನೋ ಮರಿತೀನಿ ಅಂತ. ಯಾರ ಜೊತೆ ಎಲ್ಲಾದ್ರೂ ಡ್ಯೂಯೆಟ್ ಹಾಡೋ ನೆಪದಲ್ಲಿ ಲೈನ್ ನೋಡ್ತಿದ್ದೀರಾ? ಇಲ್ಲ, ಪ್ರೊಫೆಷ್ನಲಿ ಐ ಆಮ್ ವೆರಿ ಪ್ರೊಫೆಷ್ನಲ್. ಅದೊಂಥರ ಆ ಥರ ಇಲ್ಲ. ಯಾರನ್ನಾದ್ರೂ ನೋಡಿ ಬ್ಲಶ್ ಆಗಿದ್ದೀರಾ? ಆಫ್ ಕೋರ್ಸ್, ತುಂಬ ಸರ್ತಿ. ಓಕೆ. ನೋಡಕ್ಕೆ ತುಂಬಾ ಸಾಫ್ಟ್ ಆದ್ರೂ ಹೆಚ್ಚು ಕೋಪ ಬರುತ್ತೆ. ಕೋಪ ಬರುತ್ತೆ, ಬಟ್ ತುಂಬಾ ಹೊತ್ತಿರಲ್ಲ. ರೊಮ್ಯಾಂಟಿಕ್ ಸಾಂಗ್ಸ್ ಕೇಳುವಾಗ ಯಾರಾದ್ರೂ ನೆನಪಾಗ್ತಾರಾ? ಡೆಫಿನೆಟ್ಲಿ. ಅದು ನಾನು ಯಾರು ಅಂತ ಕೇಳ್ತೀರಾ, ತುಂಬಾ ಜನ ನೆನಪಾಗ್ತಾರೆ. ಶ್ರೇಯಾ ಮ್ಯಾಮ್ ನೋಡಿ, ಈ ಪಾಯಿಂಟ್ ನೋಟ್ ಮಾಡ್ಕೊಳ್ಳಿ. ಇವಾಗ ಸದ್ಯಕ್ಕೆ ಅವ್ರೊಬ್ರೇ ನೆನಪಾಗೋದು. ಮುಂಚೆ ಹಾಗೆ ಇವಾಗ ನೆನಪಾಗಕ್ ಅವ್ರ ಪಕ್ಕದಲ್ಲೇ ಇರ್ತಾರೆ, ನೆನಪೇನ್ ಮಾಡ್ಕೊಳ್ಳೋದು. ಸೊ ಹಾಗಾಗಿ ನಿಮ್ಮ ಒಂದು ಸ್ಟೇಜ್ ಪರ್ಫಾರ್ಮೆನ್ಸ್ ಅಥವಾ ನಿಮ್ಮ ಸಿಂಗಿಂಗ್ ಎಲ್ಲ ನೋಡಿದ್ಮೇಲೆ ನಿಮ್ಮ ಹತ್ರ ಬಂದು ಪರ್ಸನಲಿ ನಂಬರ್ ಕೇಳಿದಾರಾ? ನಂಬರ್ ಕೊಡ್ತೀರಾ ನೀವು? ನಾನು ಯೂಶಲಿ ಕೊಡಲ್ಲ. ಅದು ಯೂಶಲಿ ಏನಾಗುತ್ತೆ ಅಂದ್ರೆ, ನಾವು ಇವಾಗ ಬೇರೆ ನಾವು ಆರ್ಗನೈಸರ್ ಇಂದ ಅವ್ರ ಥ್ರೂ ಹೋದಾಗ ಪ್ರೊಫೆಷ್ನಲಿ ಇಟ್ಸ್ ನಾಟ್ ಗುಡ್ ಟು ಗಿವ್ ನಂಬರ್ಸ್. ಸೊ ನಾನು ಯೂಶಲಿ ಕೊಡಲ್ಲ. ನಿಮ್ಮ ಫೋನ್ ಗ್ಯಾಲರಿಯಲ್ಲಿ ಪರ್ಸನಲ್ ಫೋಟೋಸ್ಗಿಂತ ಹಾಡಿರೋ ಫೋಟೋಸೇ ಜಾಸ್ತಿ, ಪರ್ಸನಲ್ ಫೋಟೋಸ್ ಜಾಸ್ತಿ. ಒಂದು ಹಾಡಿನಿಂದ ಯಾರನ್ನಾದ್ರೂ ಇಂಪ್ರೆಸ್ ಮಾಡ್ಬೋದು ಅಂದ್ರೆ ನಂಬ್ತೀರಾ? ಡೆಫಿನೆಟ್ಲಿ. ಅಲ್ಲ, ಇವಾಗ ಹಾಡ್ಗೋಸ್ಕರ ಜನ ಏನೋ ಎಂತೆಂಥ ಸಿಂಗರ್ಸ್ಗೆ, ಮ್ಯೂಸಿಕ್ ಡೈರೆಕ್ಟರ್ಸ್ಗೆ ಫ್ಯಾನ್ಸ್ ಆಗೋದೇ ಅದು ಇಂಪ್ರೆಷನ್ ಇಂದ. ಸೊ ಹಾಗಾಗಿ ಹಾಡಿಗಿರೋಷ್ಟು ಶಕ್ತಿ ಐ ಥಿಂಕ್ ಒಂದು ಬೇರೆ ಯಾವ ಮೀಡಿಯಮ್ಗೂ ಇಲ್ಲ ಅಂತ ನಾನು ಅನ್ಕೊಳ್ತೀನಿ. ಸೂಪರ್. ಇನ್ನ ಕೊನೆಯ ಪ್ರಶ್ನೆ, ಒಂದು ಹಾಡಿನಿಂದ ಲವ್ ಸ್ಟೋರಿ ಸ್ಟಾರ್ಟ್ ಆಗಬಹುದು? ಡೆಫಿನೆಟ್ಲಿ ಸ್ಟಾರ್ಟ್ ಆಗುತ್ತೆ. ಎಸ್. ನೀವು ನಿಮ್ಮ ವೈಫ್ಗೆ ತುಂಬಾ ಹಾಡುವಂತ ಹಾಡು ಯಾವುದು? ಆಕ್ಚುಲಿ ಹಾಡೋದೇ ಇಲ್ಲ. ಸೀರಿಯಸ್ಲಿ? ಸೊ ಮನೇಲಿ ಹಾಗಾದ್ರೆ ನೀವು ಹಾಡಲ್ಲ? ಅಯ್ಯೋ, ಮನೇಲಿ ಹಾಡಲ್ಲ. ಬೋರ್ ಹೊಡಿಯುತ್ತೆ. ಇವಾಗ ಪ್ರಾಬ್ಲಮ್ ಏನು ಅಂದರೆ, ನಾನು ಅದೇ ಹೇಳ್ತಾ ಇರ್ತೀನಿ. ಈಗ ನಮ್ಮ ಯಾವುದೋ ಫಂಕ್ಷನ್ಗೆ ಹೋಗ್ತೀವಿ, ಅಲ್ಲಿ ನೀ ಒಂದು ಹಾಡು ಹಾಡಮ್ಮ ಅಂತಾರೆ. ನಾನು ಹೌದು ಸರಿ ಅಂದ್ಬಿಟ್ಟು ನಾನು ಮುಂಚೆ ಎಲ್ಲ ಆಡ್ತಾ ಇದ್ದು. ಒಂದು ಸರ್ತಿ ನೀವೇನು ಕೆಲಸ ಮಾಡೋದು ಅಂದೆ. ನಾನು ಸಾಫ್ಟ್ವೇರ್ ಅಂದರು. ಓಕೆ, ಇಲ್ಲೊಂದು ಕೋಡ್ ಮಾಡಿ ನಾನು ಹಾಡ್ತೀನಿ ಅಂದೆ. ಏನಮ್ಮ ನೀ ಅಂದರು. ನಿಮ್ಮ ಕೆಲಸ ನೀವು ಇಲ್ಲಿ ಮಾಡೋಕ್ಕಾಗಲ್ಲ. ಹಾಗೆ ಇದು ನನ್ನ ಪ್ರೊಫೆಷನ್ ಗುರು, ನಾನು ಯಾಕೆ ಇಲ್ಲಿ ಬಂದು ಹಾಡಾಡಬೇಕು ಅಂತ. ಆ ಥರ ಏನೋ ನನಗೆ ಒಂಥರ, ನಮ್ಮಮ್ಮ ಡಾಕ್ಟರು. ಸೊ ನಾನು ಹೇಳ್ತೀನಿ, ಇಲ್ಲಿ ಯಾರಿಗಾದ್ರೂ ಒಂದು ಪ್ರಿಸ್ಕ್ರಿಪ್ಷನ್ ಬರ್ಕೊಡು, ಆಮೇಲೆ ನಾನು ಹಾಡ್ತೀನಿ ಅಂತ. ಸೊ ಅದೊಂಥರ ಹೆಂಗಾಗತ್ತೆ ಅಂದರೆ, ಇದ್ರಲ್ಲಿ ಕೆಲಸ ಮಾಡ್ತಾ 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 ಇನ್ವೇರಿಯಬಲಿ ನೀವು ಸ್ಟುಡಿಯೋಲ್ಲಿ ಅದು ಕೇಳ್ತಾನೆ ಇರಬೇಕು. ಸೊ ಟೂ ಮಚ್ ಮ್ಯೂಸಿಕ್ ಏನಾಗುತ್ತೆ ಅಂದರೆ, ನಮಗೆ ಒಂದೊಂದು ಸರ್ತಿ ಅದು
ಯುನೋ ಒಂದು ಬ್ಲಾಕ್ ತಂದ್ಬಿಡುತ್ತೆ, ಆ ಕ್ರಿಯೇಟಿವಿಟಿ ಬ್ಲಾಕ್ ಅಂತ ಹೇಳ್ತಾರಲ್ಲ. ಸೊ ಹಾಗಾಗಿ ನಾನು ಏನು ಮಾಡ್ತೀನಿ ಅಂದರೆ, ನನ್ನ ಪ್ರಕಾರ ಸೈಲೆನ್ಸ್ ಇಸ್ ದ ಬೆಸ್ಟ್ ಮ್ಯೂಸಿಕ್. ಸೊ ನಾನು ಆದಷ್ಟು ಇಫ್ ಐ ಆಮ್ ನಾಟ್ ಇನ್ ದ ಸ್ಟುಡಿಯೋ, ನಾನು ಇಲ್ಲ ಮಾತಾಡ್ತೀನಿ ಬೇಜಾನು, ಅಥವಾ ಏನೋ ತುಂಬ ಸೈಲೆಂಟ್ ಆಗಿದ್ಬಿಡ್ತೀನಿ. ಹಾಡಂತೂ ಹಾಡಲ್ಲ. ಅದು ಏನಾಗುತ್ತೆ ಅಂದರೆ ಪ್ರಾಕ್ಟೀಸ್ ಅನ್ನೋದು ಇದ್ದೇ ಇರುತ್ತೆ. ಬಟ್ ಸುಮ್ಮನೆ ಗುನುಗ್ತಾ ಇರ್ತೀವಲ್ಲ, ನಂಗೆ ಹಂಗೆ ಆಗಲ್ಲ. ನಮ್ಮಪ್ಪ ಹಾಡ್ತಾ ಇರ್ಬೇಕಾದ್ರೂ ನಂಗೆ ಆಗಲ್ಲ. ಅಪ್ಪ ಸುಮ್ಮನೆರಪ್ಪ ಅಂತ ಇರ್ತೀನಿ ನಾನು. ಆಕ್ಚುಲಿ ಡಿಫ್ರೆಂಟ್ ಸ್ಟೋರಿ ನಿಮ್ದು. ಯೂಶಲಿ ಸಿಂಗರ್ಸ್ ಅಂದ್ರೆ ಹಾಡ್ತಾ ಇರ್ತಾರಂತ ಹೇಳಿರೋದು ಕೇಳ್ಪಟ್ಟಿದೀನಿ. ಬಟ್ ನೀವು ಅದೆಲ್ಲ ಸುಳ್ಳು, ಯಾರು ಸುಮ್ಮನೆ ಹಾಡ್ತಾರಲ್ಲ. ಬಟ್ ಅಂದ್ರೆ ಇಲ್ಲ, ಗೊತ್ತಿಲ್ಲ, ಹಾಡ್ಬೋದೇನೋ, ಬಟ್ ನಾನಂತೂ ಫ್ರೀ ಟೈಮಲ್ಲಿ ಏನ್ ಮಾಡ್ತಿರ್ತೀರಾ? ಫ್ರೀ ಟೈಮಲ್ಲಿ ಅಂದರೆ ಐ ಪ್ರಿಫರ್ ವಾಚಿಂಗ್ ಅ ಲಾಟ್ ಆಫ್ ಮೂವೀಸ್. ಸೊ ನಾನು ಸಿನಿಮಾ ನೋಡ್ತೀನಿ, ಇಲ್ಲ ವೆಬ್ ಸೀರೀಸ್ ನೋಡ್ತಾ ಇರ್ತೀನಿ. ಐ ಮೀನ್ ಅದರಿಂದ ಏನೋ ಕಲಿಕೆ ಅನ್ನೋದೊಂದಿರುತ್ತೆ. ಕೆಲವೊಂದ್ಸರ್ತಿ ಪ್ರವಚನಗಳು ಕೇಳ್ತಾ ಇರ್ತೀನಿ. ಅಂದರೆ ಸಮಥಿಂಗ್ ಟು ಲರ್ನ್, ವೇರ್ ದರ್ ಇಸ್ ಲರ್ನಿಂಗ್. ನಾನು ಅದನ್ನು ಇಟ್ ಈಸ್ ಐದರ್ ವಿಜುವಲ್ ಆರ್ ಆಡಿಯೋ ಅನ್ನೋ ಹಂಗೆ. ಸೊ ಇಲ್ಲ ಅಂದರೆ ಗೇಮ್ಸ್ ಆಡ್ತಾ ಇರ್ತೀನಿ. ಸೊ PS5 ಇಟ್ಕೊಂಡಿದ್ದೀನಿ, ಅದು ಏನೋ ಒಂದು ಆಡ್ತಾ ಇರ್ತೀನಿ. ಇಲ್ಲ ಫೋನ್ ಗೇಮ್ ಆಡ್ತಾ ಇರ್ತೀನಿ. ಇಲ್ಲ ಮ್ಯಾಕ್ಸಿಮಮ್ ಟೈಮ್ ಸೈಲೆಂಟ್ ಆಗಿರ್ತೀನಿ. ಅದೇ ನನಗೆ ಒಂಥರ ಪೀಸ್ಫುಲ್. ಅದು ಇಲ್ಲ ನಿದ್ದೆ ಮಾಡ್ತೀನಿ ಅಷ್ಟೇ. ಅದು ಬಿಟ್ಟು ಮಿಕ್ಕಿದ್ದು ಏನೂ ಮಾಡಲ್ಲ. ಸೊ ಆಟ ಆಡ್ತೀನಿ, ಫ್ರೆಂಡ್ಸ್ ಜೊತೆ ಹೋಗ್ತೀನಿ. ಸೊ ಅದರಲ್ಲೇ ಮ್ಯಾಕ್ಸಿಮಮ್ ಟೈಮ್ ಪಾಸ್ ಆಗ್ಬಿಡತ್ತೆ. ಆ್ಯಂಡ್ ದೆನ್ ಅದೊಂಥರ ಇಟ್ಸ್ ಗುಡ್ ಟು ಕನೆಕ್ಟ್ ವಿತ್ ಪೀಪಲ್. ಸೊ ದಟ್ ಏನಂದರೆ ನಮ್ಮ ಮೈಂಡಲ್ಲಿರೋದೆಲ್ಲ ಒಂಥರ ಏನೋ ಡೈವರ್ಟ್ ಆಗುತ್ತೆ. ಆ್ಯಂಡ್ ಮೋಸ್ಟ್ ಆಫ್ ದ ಫ್ರೆಂಡ್ಸ್ ಹ್ಯಾವ್ ಗಾಟ್ ಇಸ್ ನಾಟ್ ಫ್ರಮ್ ದ ಇಂಡಸ್ಟ್ರಿ. ಸೊ ಅದೊಂಥರ ಇಟ್ ಈಸ್ ಗುಡ್ ಫಾರ್ ಮೀ ಟು ಕ್ಯಾಚ್ ಅಪ್ ವಿತ್ ದೆಮ್ ಆ್ಯಂಡ್ ಟಾಕ್ ಸಮಥಿಂಗ್ ಔಟ್ಸೈಡ್ ದ ವರ್ಕ್ ಅನ್ನೋ ಹಂಗೆ. ಸೊ ಅದು ನನ್ನ ಮೈಂಡ್ ರಿಲ್ಯಾಕ್ಸ್ ಮಾಡುತ್ತೆ ಆ ಥರ. ಸೊ ಇನ್ನು ಮೇನ್ ನಿಮ್ಮ ಒಂದು ಲವ್ ಸ್ಟೋರಿ ಬಗ್ಗೆ ಮಾತಾಡೋದಾದರೆ ಹೇಗೆ ಶುರುವಾಯಿತು ಈ ಒಂದು ಪಯಣ? ಅದು ಅಗೇನ್ ಅವರು ಯಾವುದೋ ಒಂದು ಶೋ ಅಲ್ಲಿ ಬಂದಿದ್ರು. ಆ್ಯಂಡ್ ಅಲ್ಲಿಂದ ಅದು ಪಯಣ ಹಾಗೆ ಶುರುವಾಗಿ ದೆನ್ ವಿ ಸ್ಟಾರ್ಟೆಡ್ ಕನೆಕ್ಟಿಂಗ್ ಆನ್ ಇನ್ಸ್ಟಾಗ್ರಾಮ್. ಅದಾದಮೇಲೆ ಹಾಗೆ ಮಾತಾಡ್ತಾ ನನಗೆ ಯಾಕೋ ಓಕೆ ಸರಿ ಇವ್ರನ್ನ ಡೇಟ್ ಮಾಡ್ಬೋದು ಅಂತ ನನಗೆ ಅನಿಸ್ತು. ಅಂದರೆ ಆ ಮೈಂಡ್ಸೆಟ್ ಅದೇ ಥರ ಇದೆ ಅಂತ. ಫಸ್ಟ್ ಥಿಂಗ್ ನಮ್ಮನ್ನ ಅರ್ಥ ಮಾಡ್ಕೊಳ್ಳೋ ಮೈಂಡ್ಸೆಟ್ ತುಂಬ ಬೇಕು. ಯಾಕಂದರೆ ಆರ್ ಜಾಬ್ ಇಸ್ ನಾಟ್ ಲೈಕ್ ಅ ರೆಗ್ಯುಲರ್ ಜಾಬ್. ನಮ್ಮದು ಸಡನ್ನಾಗಿ ನೈಟ್ ಕೆಲಸ ಇರುತ್ತೆ, ಅಥವಾ ಎಲ್ಲೋ ಹೊರದೇಶಕ್ಕೆ ಹೋಗ್ತೀವಿ, ಒಂದೊಂದು ತಿಂಗಳು ಬರಲ್ಲ, ಈ ಥರದ್ದೆಲ್ಲ ಇರುತ್ತೆ. ಯಾಕಂದರೆ ಟೂರ್ಸ್ ಮಾಡ್ತಾ ಇರ್ತೀವಿ. ಆ್ಯಂಡ್ ಮೋಸ್ಟ್ ಆಫ್ ದ ಟೈಮ್ ನಾವು ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡೋಕ್ಕಾಗಲ್ಲ. ಸೊ ಅದನ್ನು ಒಂದು ಅರ್ಥ ಮಾಡ್ಕೊಳ್ಳೋ ಒಂದು ಮೈಂಡ್ಸೆಟ್ ಬೇಕಾಯಿತು. ಆ್ಯಂಡ್ ಶೀ ಈಸ್ ಅಮೇಝಿಂಗ್, ಶೀ ಈಸ್ ವೆರಿ ಮೆಚೋರ್ಡ್ ಇನ್ ದಟ್ ವೇ. ಸೊ ಹಾಗಾಗಿ ಆ ಮಾತುಕತೆಯಲ್ಲೆಲ್ಲ ಐ ಫೆಲ್ಟ್ ದಟ್ ಓಕೆ ಟ್ರೈ ಮಾಡ್ಬೋದು ಒಂದು ಜರ್ನಿ ಮಾಡೋಕ್ಕೆ ಅನ್ನೋ ಥರ. ಆ್ಯಂಡ್ ದೆನ್ ಇಟ್ ವರ್ಕ್ಡ್ ಔಟ್ ಆ್ಯಂಡ್ ಸೊ ವಿ ಆರ್ ಹಿಯರ್. ನೀವೇ ಪ್ರಪೋಸ್ ಮಾಡಿದ್ದ ಫಸ್ಟ್ ಹಾಗಾದ್ರೆ? ನಾನೇ ಮಾಡಿದ್ದು. ಸೊ ಕೇಳಿದ ತಕ್ಷಣ ಒಪ್ಕೊಂಡ್ರೆ ಅಥವಾ ಶಿ ಟುಕ್ ಟೈಮ್? ಶಿ ಟುಕ್ ಟೈಮ್, ಬಟ್ ಆಮೇಲೆ ಪಾಪ తెలుగు సినిమాలో ఉందిದೆ నేను లవ్ చేశాను తను లవ్ చేయాల్సింది ಅಂತ చేయాల్సిపడింది ಅಂತ ಅಂದ್ರೆ ಆ ಥರ ನಾನು ಲವ್ ಮಾಡಿದೆ, ಅವಳು ಪಾಪ ಲವ್ ಮಾಡಲೇಬೇಕಾಗಿತ್ತು ಅಂತ. ಸೊ ಹಾಗಾಗಿ ಇಲ್ಲ ಪಾಪ ಒಪ್ಕೊಂಡ್ರು. ಏನೋ ಪಾಪ ಬಡಪಾಯಿ ಮ್ಯಾನಿಫೆಸ್ಟ್ ಮಾಡಿದ್ರಾ ಸಿಗಬೇಕು ಅಂತ? ನನಗೆ ಮ್ಯಾನಿಫೆಸ್ಟೇಷನಲ್ಲಿ ನನಗೆ ನಂಬಿಕೆನೇ ಇಲ್ಲ. ನನಗೆ ನನ್ನ ಬಗ್ಗೆ ಮಾತ್ರ ನಾನು ನಂಬೋದು. ಅದು ಬಿಟ್ಟರೆ ಒಂದು ಪಕ್ಷ ದೇವ್ರ ನಂಬಿಕೆ ಅಂತೂ ಇದೆ. ಬಟ್ ನನಗೆ ಮ್ಯಾನಿಫೆಸ್ಟ್ ಮಾಡೋದು, ನಾವು 100 ಟೈಮ್ಸ್ ಹಿಂಗೆ ಅನ್ಕೊಂಡು ಅವೆಲ್ಲ ಸೀನೇ ಇಲ್ಲ. ನಮ್ಮಲ್ಲೇ ಸ್ಟಫ್ ಇಲ್ಲ ಅಂದರೆ ನಾವು 100 ಸರ್ತಿ ಅಂದ್ಕೊಂಡ್ರೇನು 1000 ಸರ್ತಿ ಅಂದ್ಕೊಂಡ್ರೇನು ಯಾವುದೋ ಟೈಮ್ ಕರೆಕ್ಟಾಗಿ ಈ ಟೈಮಿಗೆ ಥ್ಯಾಂಕ್ ಯು ಅಂತ ಹೇಳೋದು, ಅದೆಲ್ಲ ಪಾಪ ತುಂಬ ಜನ ನಂಬ್ತಾರೆ, ಅದರಲ್ಲಿ ತಪ್ಪೇನಿಲ್ಲ. ಬಟ್ ನನ್ನ ಅಭಿಪ್ರಾಯ, ನನ್ನ ಒಂದು ಪರ್ಸ್ಪೆಕ್ಟಿವ್ ಏನಂದರೆ, ನಾನು ಫಸ್ಟ್ ಕರೆಕ್ಟಾಗಿದ್ದು ನನ್ನ ಸೈಡಿಂದ ಎಲ್ಲ ಶ್ರಮ ಪಟ್ಟು ಅಪ್ಪ ನನಗೆ ನಾನು ಅಂದ್ಕೊಂಡಿದ್ದಷ್ಟು ಫಲ ಸಿಗ್ತಾ ಇಲ್ಲ ಗುರುವೆ, ನನಗೇನಾದರೂ ಹೆಲ್ಪ್ ಮಾಡು ಅಂದರೆ ಅವಾಗ ಅಟ್ಲೀಸ್ಟ್ ದೇವರೋ ಯಾರೋ ಶಕ್ತಿ, ಪ್ರಕೃತಿ, ನೀವೇನು ಬೇಕಾದರೂ ಅದನ್ನು ಕರೀರಿ, ಯು ಕ್ಯಾನ್ ಟರ್ಮ್ ಇಟ್ ವಾಟ್ ಎವರ್ ಯು ವಾಂಟ್, ಅವಾಗ ಹೆಲ್ಪ್ ಮಾಡ್ತಾರೆ.
ನಾವೇ ಏನು ಮಾಡ್ದೆ ಗುರು, ನೀನೇ ಎಲ್ಲ ಮಾಡು ಗುರು ಅಂದರೆ ಓ ಮನೆಗೆ ಅಂತ. ಸೊ ಐ ಆಲ್ವೇಸ್ ಬಿಲೀವ್ ಇನ್ ಮೈ ಸೆಲ್ಫ್ ರಾದರ್ ದ್ಯಾನ್ ಎನಿ ಅದರ್ ಮ್ಯಾನಿಫೆಸ್ಟೇಷನ್ ಆರ್ ವಾಟ್ ಎವರ್ ಇಟ್ ಇಸ್. ಸೊ ಹಾಗಾದ್ರೆ ಒಂದು ಸೋಲ್ ಇನ್ನೊಂದು ಸೋಲ್ನ ಮೀಟ್ ಮಾಡುತ್ತೆ ಅನ್ನೋ ಡೆಸ್ಟಿನಿ ನಂಬ್ತೀರಾ? ಎವ್ರಿಥಿಂಗ್ ಇಸ್ ರಿಟನ್, ಎವ್ರಿಥಿಂಗ್ ಇಸ್ ಮೆಂಟ್ ಟು ಬಿ ಡನ್. ಬಟ್ ಏನು ಅಂದರೆ ಈಗ ನನ್ನ ಪ್ರಕಾರ ಏನು ಅಂದರೆ, ಇವಾಗ ನಿಮ್ಗೊಂದು ಅವಾರ್ಡ್ ಸಿಗತ್ತೆ, ಬರ್ದಿದೆ ಅದು ಅವಾರ್ಡ್ ಸಿಗತ್ತೆ ಅಂತ, ಬಟ್ ನಿಮ್ಮ ಶ್ರಮದ ಮೇಲೆ ಡಿಪೆಂಡು. ನಿಮಗೆ ಬೆಂಗಳೂರಲ್ಲಿ ಅವಾರ್ಡ್ ಸಿಗತ್ತಾ, ಅಥವಾ ಕರ್ನಾಟಕ ಸ್ಟೇಟ್ ಅವಾರ್ಡ್ ಸಿಗತ್ತಾ, ನ್ಯಾಷನಲ್ ಅವಾರ್ಡ್ ಸಿಗತ್ತಾ, ಆಸ್ಕರ್ ಅವಾರ್ಡ್ ಸಿಗತ್ತಾ, ನಿಮ್ಮ ಶ್ರಮದ ಮೇಲೆ ಡಿಪೆಂಡು. ಬಟ್ ನಿಮ್ಗೆ ಅವಾರ್ಡ್ ಸಿಗತ್ತೆ ಅನ್ನೋದು ಒಂದು ಬರ್ದಿರುತ್ತೆ. ಸೊ ಹಾಗಾಗಿ ನನಗೆ ಐ ಬಿಲೀವ್ ದಟ್ ಡೆಸ್ಟಿನಿ ಅನ್ನೋದ್ರಲ್ಲಿ ನಾನು ಬಿಲೀವ್ ಮಾಡ್ತೀನಿ. ಬಟ್ ಯಾವ ಲೆವೆಲಲ್ಲಿ ರೀಚ್ ಆಗ್ತೀವಿ, ಯಾವ ರೇಂಜಿಗೆ ರೀಚ್ ಆಗ್ತೀವಿ, ದಟ್ ಎಂಟೈರ್ಲಿ ಡಿಪೆಂಡ್ಸ್ ಆನ್ ಅಸ್ ಅಂತ ನನಗೆ ಅನಿಸೋದು. ಸೊ ಐ ವರ್ಕ್ ಮೋರ್ ಆನ್ ಮೈ ಸೆಲ್ಫ್ ಆ್ಯಂಡ್ ಅದೇ ಕರ್ಮಣ್ಯವಾದಿಕರಸ್ತೆ ಮಾ ಫಲೇಶು ಕದಾಚನ ಅಂದ್ಬಿಟ್ಟು ಬಿಟ್ಬಿಡೋದು ಅಷ್ಟೇ. ಮಿಕ್ಕಿದೆಲ್ಲ ನೀನು ನೋಡ್ಕೋರು ಅಂತ. ಎಸ್, ಅಮೇಜಿಂಗ್. ಭಟ್ರು ಹೇಳ್ತಾರಲ್ಲ, ಬೊಂಬೆ ಆಡ್ಸೋನು ಮೇಲೆ ಕುಂತ ನಿಮ್ಗೆ ಯಾಕೆ ಟೆನ್ಷನ್ ಅಂತ. ಸೊ ಜಸ್ಟ್ ಲೈಫ್ನ ಹೇಗೆ ಬರುತ್ತೋ ಹಾಗೆ ಅಕ್ಸೆಪ್ಟ್ ಮಾಡ್ಕೊಂಡು ಹೋಗಿ ಅಂತೀರಾ? ವೆರಿ ಟ್ರೂ, ವೆರಿ ಟ್ರೂ. ಎಸ್, ಸೂಪರ್. ಆ್ಯಂಡ್ ಆಲ್ಸೋ ನೀವು ಲೈವ್ ಕನ್ಸರ್ಟ್ಸ್ನ ಕಂಡಕ್ಟ್ ಮಾಡ್ತೀರಲ್ವಾ? ಸೊ ಆ ಒಂದು ಪ್ರೋಸೆಸ್ ಹೇಗಿದೆ? ಇವಾಗ ಯಾರಾದರೂ ನಿಮ್ಮನ್ನು ಲೈವ್ ಕನ್ಸರ್ಟ್ಸ್ಗೆ ಕಾಂಟ್ಯಾಕ್ಟ್ ಮಾಡಬೇಕು ಅಂದರೆ ಸೊ ಹೇಗೆ ಕಾಂಟ್ಯಾಕ್ಟ್ ಮಾಡಬೇಕು? ಸೊ ಈಗ ರೀಸೆಂಟ್ಲಿ ಸ್ಟಾರ್ಟ್ ಮಾಡಿದ್ದೀನಿ ನಾವು ಅನಿರುದ್ಧ ಶಾಸ್ತ್ರಿ ಲೈವ್ ASR ಲೈವ್ ಅಂತ ಮಾಡೋದಕ್ಕೆ. ಸೊ ಅದು ನಮ್ಮ ಜೊತೆ ಇನ್ನೊಬ್ಬರು ಪಾರ್ಟ್ನರ್ ಇದ್ದಾರೆ. ಆ್ಯಂಡ್ ಈಗ ಒಂದಷ್ಟು ಸೆಪ್ಟೆಂಬರಲ್ಲಿ ಒಂದು 2-3 ಶೋ ಮಾಡ್ತಾ ಇದ್ದೀವಿ. ಸೊ ಅಗೇನ್ ದೇ ಕೆನ್ ಕಾಂಟ್ಯಾಕ್ಟ್ ಥ್ರೂ ಇಮೇಲ್ asrtunes@gmail.com. ಅದೊಂದು ಇಲ್ಲ ಅಂದರೆ ನನ್ನ ಇನ್ಸ್ಟಾಗ್ರಾಮ್ ಪ್ರೊಫೈಲು ದ ASR ಸಿಂಗ್ಸ್ ಅಂತ ಇರುತ್ತೆ, ಅಥವಾ ಅನಿರುದ್ಧ ಶಾಸ್ತ್ರಿ. ಎನಿಥಿಂಗ್ ಯು ಟೈಪ್ ಯು ಗೆಟ್ ಎವ್ರಿಥಿಂಗ್. ಸೊ ಹಾಗಾಗಿ ದೇ ಕೆನ್ ಕಾಂಟ್ಯಾಕ್ಟ್ ಮೀ ಎನಿವೇರ್. ಸೊ ನಾವಿವಾಗ ವಿ ಆರ್ ಟ್ರೈಂಗ್ ಟು ಡೂ ಅ ಲಾಟ್ ಆಫ್ ಲೈವ್ ಕಾನ್ಸರ್ಟ್ಸ್. ಸೊ ಅಗೇನ್ ಅವ್ರಿಗೆ ಬಿಟ್ಟಿದ್ದು. ಸೊ ದೇವ್ರ ಹೆಂಗೆ ನಡೆಸ್ತಾನೋ ಹಂಗೆ. ಈಗ ಬರ್ತಿರೋ ಅಂಥ ನಮ್ಮ ಯೂತ್ ಜನ್ರೇಷನ್ ಸಿಂಗರ್ಸ್ಗೆ ಹೇಳೋದಾದರೆ ನಿಮ್ಮ ಕಡೆಯಿಂದ ಏನು ಟಿಪ್ಸ್ ಕೊಡೋಕ್ಕೆ ಇಷ್ಟಪಡ್ತೀರಾ? ಹೌ ಟು ಬಿಕಮ್ ಎ ಗುಡ್ ಪ್ಲೇ ಬ್ಯಾಕ್ ಸಿಂಗರ್? ಅಗೇನ್ ವೆರಿ ಡಿಫಿಕಲ್ಟ್ ಕ್ವೆಶ್ಚನ್. ನನ್ನ ಟಿಪ್ಸ್ ಎಲ್ಲ ತುಂಬ ವರ್ಸ್ಟ್ ಟಿಪ್ಸ್, ನಿಜವಾಗ್ಲೂ ಹೇಳಬೇಕು ಅಂದರೆ ನನ್ನ ಪರ್ಸೆಪ್ಷನ್ನೇ ಬೇರೆ ಥರ. ಬಟ್ ಏನು ಅಂದರೆ ಫಸ್ಟ್ ಥಿಂಗು, ಯಾವುದಕ್ಕೂ ಕುಗ್ಗಬೇಡಿ. ಯಾರಾದರೂ ಚೆನ್ನಾಗಿ ಆಡ್ತಲ್ಲ ನೀನು ಅದು ಇದು ಅಂತ ಹೇಳಿದ್ರೆ, ಅದು ಯಾರು ಹೇಳ್ತಾ ಇದ್ದಾರೆ ಅನ್ನೋದು ಫಸ್ಟ್ ಒಂದು ಮೈಂಡಲ್ಲಿ ಇಟ್ಕೊಳ್ಳಿ. ಸೊ ಬಟ್ ದ ಥಿಂಗ್ ಇಸ್ ಏನಂದರೆ, ಹೆಂಗೆ ಹೇಳೋದು, ಇವಾಗ ನಮ್ಮ ಡಿಸಿಷನ್ ಇಸ್ ದ ಫೈನಲ್. ಅಂದರೆ ಇವಾಗ ನಾನು ಒಬ್ಬ ಸಿಂಗರ್ ಆಗಬೇಕು, ಸಿಂಗರ್ ಅಂತಲೇ ಅಲ್ಲ, ನಾನು ಯಾವುದೋ ಒಂದು ಕೆಲಸದಲ್ಲಿ ಉತ್ತೀರ್ಣನಾಗಬೇಕು ಅಂದರೆ ಫಸ್ಟು ನನ್ನ ವೇ ಸರಿ ಇದೆಯಾ ಅಂದ್ಬಿಟ್ಟು ನೀವೇ ಸೆಲ್ಫ್ ಅನಲೈಸ್ ಮಾಡಿ. ನನ್ನ ಕಲಿಕೆ ಸರಿ ಇದೆಯಾ, ನಾನು ಎಲ್ಲ ಜಾನ್ರಾಸ್ ಕಲ್ತಿದ್ದೀನ, ಅಥವಾ ನಾನು ಇದಕ್ಕೆ ಮಾಡೋ ಸಾಧನೆಯನ್ನು ನಾನು ಪೂರ್ಣ ಪರಿಶ್ರಮದಿಂದ ನಾನು ಇದನ್ನು ಅಚೀವ್ ಮಾಡಿದ್ದೀನ. ಎಸ್ ಅನ್ನೋ ಹಂಗಿದ್ರೆ ನೆಕ್ಸ್ಟು ನೀವು ಯಾರ ಮಾತು ಕೇಳಬೇಡಿ, ನಿಮಗೆ ಅನಿಸಿದ್ದು ನೀವು ಮಾಡಿ. ಬಟ್ ಇಲ್ಲ ಅಂದರೆ ಯು ಟೇಕ್ ಗೈಡೆನ್ಸ್ ಫ್ರಮ್ ಅ ಲಾಟ್ ಆಫ್ ಪೀಪಲ್. ಸೊ ಅದೇನಾಗುತ್ತೆ ಅಂದರೆ ಯು ಗೆಟ್ ಅ ಲಾಟ್ ಆಫ್ ಇನ್ಪುಟ್ಸ್. ಫಸ್ಟ್ ಥಿಂಗ್ ಅದು. ಆಮೇಲೆ ಸ್ಕ್ರ್ಯಾಚಿಂದ ಶುರು ಮಾಡಿ. ನನ್ನ ಪ್ರಕಾರ ಯಾವಾಗಲೂ ಅದೇ ವರ್ಕ್ ಆಗೋದು. ದ ಓಲ್ಡ್ ಸ್ಕೂಲ್ ವೇ ಅಂತಾರಲ್ಲ, ಡೂ ಇಟ್ ಫ್ರಮ್ ದ ಸ್ಕ್ರ್ಯಾಚ್. ಸೊ ಫಸ್ಟ್ ಫಾರ್ ಎಕ್ಸಾಂಪಲ್ ಇವಾಗ ನಮ್ಮ ಸಿಂಗಿಂಗ್ ಪ್ರಾಸೆಸ್ ಅಂತ ಇಟ್ಕೊಂಡ್ರೆ, ಒಂದು ಆಡಿಷನ್ ಆಗಿರ್ಬೋದು, ಆಯಿತಾ, ಒಂದು ಕೋರಸ್ ಸಿಂಗಿಂಗ್ ಆಗಿರ್ಬೋದು, ನೆಕ್ಸ್ಟ್ ಟ್ರ್ಯಾಕ್ ಸಿಂಗಿಂಗ್ ಆಗಿರ್ಬೋದು. ಸೊ ಈ ಥರ ಸಾಕಷ್ಟು ಪ್ಲೇಸಸ್ಸಲ್ಲಿ ನೀವು ಕಾಣಿಸ್ಕೋಬೇಕು. ಅಂದರೆ ಒಂದಷ್ಟು ಮ್ಯೂಸಿಕ್ ಡೈರೆಕ್ಟರ್ಸ್ ಹತ್ರ ನೀವು ಹಾಡಬೇಕು, ಒಂದಷ್ಟು ಲಿರಿಸಿಸ್ಟ್ಸ್ ಹತ್ರ ನೀವು ಹಾಡಬೇಕು. ಆ್ಯಂಡ್ ಬಹಳ ಕಲಿಯೋದಿರುತ್ತೆ. ಅಂದರೆ ಈಗ ಜಸ್ಟ್ ಕೂತ್ಕೊಂಡು ಒಬ್ಬರು ಜೊತೆ ಇವಾಗ ಪಾಡ್ಕಾಸ್ಟ್ ಮಾಡ್ತೀವಿ. ನಾನು ಎಷ್ಟೊಂದು ಪಾಡ್ಕಾಸ್ಟ್ಗಳು ನೋಡಿದಾಗ, ಇವಾಗ ರಜನಿ ಸರ್ದು ನೋಡ್ತೀವಿ, ಅಥವಾ ಹಂಸಲೇಖ ಸರ್ದು ನೋಡ್ತೀವಿ. ಸೊ ಈ ಥರ ಆ ಪಾಡ್ಕಾಸ್ಟ್ ಎಲ್ಲ ನೋಡಿದಾಗ ನಮಗೆ ಅವ್ರ ಮಾತುಗಳಿಂದ ಕಲಿಯೋದೇ ಬೇಜಾನಿರುತ್ತೆ. ಸೊ ಹಾಗಾಗಿ ಆ ಇಂಟ್ರ್ಯಾಕ್ಷನ್ ಬೇಕು. ಸೊ ದಟ್ ಯು ಹ್ಯಾವ್ ಟು ಮೀಟ್ ಅ ಲಾಟ್ ಆಫ್ ಪೀಪಲ್.
ದಟ್ ಈಸ್ ಒನ್ ಥಿಂಗ್. ನಮಗೆ ಏನು ಅಂದರೆ ನಾವು ಪ್ರಾಕ್ಟೀಸ್ ಮಾಡಿ ಕಲಿಯೋದು ಒಂದು ಕಡೆ ಆದರೆ ನಾವು ನೋಡಿ ಕಲಿಯೋದು ಬೇಜಾನಿರುತ್ತೆ. ಸೊ ಆ ಗ್ರಾಸ್ಪಿಂಗ್ ಇರಬೇಕು. ಇವರಲ್ಲಿ ಏನು ಸ್ಪೆಷಲ್ ಇದೆ, ವೈ ಹಿ ಬಿಕೇಮ್ ಸಮಥಿಂಗ್, ಇವರಲ್ಲಿ ಏನು ಸ್ಪೆಷಲ್ ಇದೆ, ಅದನ್ನೆಲ್ಲ ನೋಡಿ ಆ ಎಲಿಮೆಂಟ್ಸ್ನ ನಮ್ಮ ಸ್ಟೈಲಿಗೆ ಹೆಂಗಾಗತ್ತೆ ನಾವು ಅದನ್ನು ಅಳವಡಿಸ್ಕೋಬೇಕು. ಅದು ಒಂದು. ಎರಡನೇದೇನು ಅಂದರೆ ಕೀಪ್ ಆನ್ ಲರ್ನಿಂಗ್, ಅಂದರೆ ಅಪ್ಡೇಟ್ ಆಗ್ತಾ ಇರಬೇಕು. ನಾವು ಓಕೆ ನಂಗೆ ಬರೋದೇ ಎಷ್ಟು, ನಾನು ಇಷ್ಟೇ ಮಾಡೋದು ಅನ್ನೋ ಥರ ಸ್ಟಾಪ್ ಆಗಬಾರ್ದು. ಏನೋ ಒಂದು ಅಪ್ಡೇಟ್ ಆಗ್ತಾರೆ. ಎವ್ರಿ ಡೇ ಕೀಪ್ ಲರ್ನಿಂಗ್. ಆ್ಯಂಡ್ ಸಮ್ಟೈಮ್ಸ್ ಇಟ್ ವಿಲ್ ಟೇಕ್ ಟೈಮ್. ಏನಾಗುತ್ತೆ ಅಂದರೆ ಎಲ್ಲರಿಗೂ ಬಂದ ತಕ್ಷಣ ಯಾರು ಸ್ಟಾರ್ ಆಗಲ್ಲ. ಆ್ಯಂಡ್ ಬಂದ ತಕ್ಷಣ ಸ್ಟಾರ್ ಆದ ಒಂದು ಸ್ಪ್ಯಾನ್ ಅದು ನಿರಂತರವಾಗಿ ಉಳಿಯಲ್ಲ ಮೋಸ್ಟ್ ಆಫ್ ದ ಟೈಮ್ಸ್. ಸೊ ಇಟ್ ಈಸ್ ಗುಡ್ ಟು ಗೋ ಸ್ಲೋ, ಇಟ್ ಈಸ್ ಗುಡ್ ಟು ಟೇಕ್ ಟೈಮ್ ಆ್ಯಂಡ್ ಡೆವಲಪ್. ಬಟ್ ಏನು ಅಂದರೆ ಒಂದು ಸಾಲಿಡ್ ಸ್ಟ್ರಕ್ಚರ್ ನಿಮ್ಮಲ್ಲಿ ನೀವು ಡೆವಲಪ್ ಮಾಡ್ಕೊಳ್ಳಿ. ಸೊ ದಟ್ ಓಕೆ ನಿಮ್ಮ ಬೇಸ್ ಸ್ಟ್ರಕ್ಚರ್ ಒಂದು ಚೆನ್ನಾಗಿದ್ರೆ ಆ್ಯಂಡ್ ದೆನ್ ಯು ಕ್ಯಾನ್ ಬಿಲ್ಡ್ ಅ ಲಾಟ್ ಆಫ್ ಫ್ಲೋರ್ಸ್ ಆರ್ ಸ್ಟೋರೀಸ್ ಆನ್ ಇಟ್. ನಮ್ಮ ಅಡಿಪಾಯನೇ ಚೆನ್ನಾಗಿಲ್ಲ ಅಂದರೆ ಅದು ನಾವು ಎಷ್ಟೇ ಬಿಲ್ಡಿಂಗ್ ದೊಡ್ಡದು ಕತ್ತಿದ್ರೂ ಒಂಥರ ಬಿದ್ದೋಗ್ಬಿಡುತ್ತೆ. ಸೊ ಆ ರೂಟ್ಸ್ ಕರೆಕ್ಟಾಗಿರಬೇಕು. ಮೇಕ್ ಯುವರ್ ರೂಟ್ ಸ್ಟ್ರಾಂಗ್ ಆ್ಯಂಡ್ ದೆನ್ ಎಂಜಾಯ್ ಮ್ಯೂಸಿಕ್. ನನ್ನ ಪ್ರಕಾರ ಏನು ಅಂದರೆ ನನಗೆ ಇವಾಗ ಹೆಂಗೆ ಅಂದರೆ ನಾನು ಅರ್ಥ ಮಾಡ್ಕೊಂಡಿರೋ ಪ್ರಕಾರ ಮ್ಯೂಸಿಕ್ ಈಸ್ ಎನ್ ಎಕ್ಸ್ಪ್ರೆಷನ್. ಇಟ್ ಈಸ್ ಅ ವೇ ಟು ಎಕ್ಸ್ಪ್ರೆಸ್ ಸಮಥಿಂಗ್ ದಟ್ ಯು ಫೀಲ್. ಆ್ಯಂಡ್ ನನ್ನ ಪ್ರಕಾರ ಅದು ಹಿಂಗೆ ಇರಬೇಕು ಹಾಗೆ ಇರಬೇಕು ಅಂತ ಹೇಳೋಕ್ಕಾಗಲ್ಲ. ಸೊ ನಿಮ್ಮ ಫೀಲ್, ನಿಮ್ಮ ಎಕ್ಸ್ಪ್ರೆಷನ್ ಏನಿದೆ ಅದು ನೀವು ನಿಮ್ಮ ಮ್ಯೂಸಿಕಲ್ಲಿ ತನ್ನಿ. ಸೊ ದಟ್ ಯು ವಿಲ್ ಬಿ ಡಿಫ್ರೆಂಟ್. ನೀವೆಲ್ಲರಿಗಿಂತ ಒಂದು ಡಿಫ್ರೆಂಟಾಗಿ ಏನೋ ಒಂದು ಕಾಣಿಸ್ಕೊತೀರ. ಆ್ಯಂಡ್ ದಟ್ ಈಸ್ ವೆರಿ ಇಂಪಾರ್ಟೆಂಟ್. ನಿಮ್ಮ ಒಂದು ಸೋಲ್ ಏನಿದೆ ದಟ್ ಯು ಬ್ರಿಂಗ್ ಇನ್ ಟು ಮ್ಯೂಸಿಕ್. ಅದೆಲ್ಲ ಒಂದು ದಿವಸದಲ್ಲಿ ಆಗಲ್ಲ. ಆಫ್ಕೋರ್ಸ್ ಇಟ್ ಈಸ್ ಅ ಪ್ರಾಸೆಸ್. ಸೊ ಇಟ್ ಕೀಪ್ಸ್ ಆನ್ ಗೋಯಿಂಗ್ ಆ್ಯಂಡ್ ಯು ಬೆಟರ್ ಡೂ ದಟ್. ಸಿ ಫಸ್ಟ್ ಥಿಂಗ್ ಏನು ಗೊತ್ತಾ, ಟ್ಯಾಲೆಂಟ್ ಅನ್ನೋದು ಇಟ್ ಈಸ್ ಅ ಸ್ಟೆಪ್ಪಿಂಗ್ ಸ್ಟೋನ್. ಆಯಿತಾ, ಬರೋರಿಗೆಲ್ಲ ಟ್ಯಾಲೆಂಟ್ ಇರಲೇಬೇಕು. ಟ್ಯಾಲೆಂಟ್ ಇಲ್ಲ ಅಂದರೆ ಬರೋದಕ್ಕೆ ಆಗೋದೇ ಇಲ್ಲ. ಬಟ್ ಟ್ಯಾಲೆಂಟ್ಗಿಂತ ಹೆಚ್ಚಾಗಿ ಈ ಥರ ಒಂದಷ್ಟು ಕಲಿಕೆಗಳಿದೆಯಲ್ಲ, ದ ಎಕ್ಸ್ಟ್ರಾ ಪ್ಲಸ್ ಆ್ಯಡ್ ಆನ್ಸ್ ಇದೆಯಲ್ಲ, ದಟ್ ಈಸ್ ವಾಟ್ ಮೇಕ್ಸ್ ಯು ಸ್ಟ್ಯಾಂಡ್ ಔಟ್. ನಮ್ಗೆ ಯಾಕೆ ಇವರೇ ಬೇಕು ಸಿಂಗರು, ಯಾಕೆ ಅವರೇ ಬೇಕು, ಅವರಲ್ಲಿ ಏನದು ಸ್ಪೆಷಾಲಿಟಿ ಇದೆ ಅಂದರೆ ಇದೇ ಸ್ಪೆಷಾಲಿಟಿ. ಸೊ ಒಬ್ಬರ ಥರ ಹಾಡೋರು ನಮಗೆ ಬೇಕಂದರೆ ಸಾಕಷ್ಟು ಜನ ಸಿಗ್ಬೋದು. ಬಟ್ ಅವರೇ ಯಾಕೆ ಬೇಕು, ವಾಟ್ ಇಸ್ ದಟ್ ಡಿಫ್ರೆನ್ಸ್ ಬಿಟ್ವೀನ್ ದಟ್ ಪರ್ಸನ್ ಆ್ಯಂಡ್ ಅದರ್ 10 ಪೀಪಲ್ ಅಂದರೆ ಹೀ ಈಸ್ ಸಮಥಿಂಗ್ ಡಿಫ್ರೆಂಟ್. ದಟ್ ಈಸ್ ದಿಸ್ ಥಿಂಗ್. ಅಂದರೆ ದಟ್ ಈಸ್ ವಾಟ್ ಈಸ್ ರಿಕ್ವೈರ್ಡ್. ಅಂದರೆ ಒಂದು ಸಾಂಗ್ನ ತೊಗೊಂಡ್ರೆ ಅವ್ರು ಹೆಂಗೆ ಅದನ್ನು ಡಿಕೋಡ್ ಮಾಡ್ತಾರೆ. ಈಗ ಯಾವುದಕ್ಕೆ ಯಾವ ಪದಕ್ಕೆ ಯಾವ ಎಕ್ಸ್ಪ್ರೆಷನ್ ಕೊಡಬೇಕು, ಎಷ್ಟು ಉಚ್ಚಾರಣೆ ಇರಬೇಕು, ಆಮೇಲೆ ಸ್ಟ್ರೆಸ್ ಎಷ್ಟಿರಬೇಕು, ಅದಕ್ಕೆ ಮಾಡ್ಯುಲೇಟ್ ಹೇಗೆ ಮಾಡಬೇಕು, ಒಂದು ಸಾಂಗ್ ಕೇಳಿದ ತಕ್ಷಣ ನಮಗೆ ಯಾವ ವಾಯ್ಸ್ನ ನಾವು ಅದಕ್ಕೆ ಟೋನ್ ಮಾಡಬೇಕು, ಒಂದು ಸಾಂಗ್ ಕೇಳಿದ ತಕ್ಷಣ ನಾವು ಯಾವ ಫೋರ್ಸಲ್ಲಿ ಹಾಡಬೇಕು, ಎಷ್ಟು ಥ್ರೋ ಇರಬೇಕು, ಇದೆಲ್ಲ ಏನು ಗೊತ್ತಾ, ಇದೆಲ್ಲ ಯಾರು ಹೇಳ್ಕೊಡಕ್ಕಾಗಲ್ಲ. ನೀವು ಸಂಗೀತ ಹೇಳ್ಕೊಡ್ಬೋದು, ಅಂದರೆ ದ ಸ್ಟ್ರಕ್ಚರಲ್ ವೇ ಆಫ್ ಸಂಗೀತ ಹೇಳ್ಕೊಡ್ಬೋದು. ಬಟ್ ಹೌ ಟು ಅಪ್ರೋಚ್ ಅ ಸಾಂಗ್ ಅನ್ನೋದು ಯಾರು ಹೇಳ್ಕೊಡಕ್ಕಾಗಲ್ಲ. ಸೊ ದಿಸ್ ಅ ಲಾಟ್ ಆಫ್ ಸಿಂಗರ್ಸ್ ಶುಡ್ ಲರ್ನ್. ನಾನು ಇನ್ನೂ ಕಲಿತಾ ಇದ್ದೀನಿ. ಏನಂದರೆ ನಮಗೂ ಅದೇ ಹೇಳಿಲ್ವಾ, ಎವ್ರಿ ಸಾಂಗ್ ಇಸ್ ಅ ನ್ಯೂ ಎಕ್ಸ್ಪೀರಿಯನ್ಸ್ ಫಾರ್ ಅಸ್. ಸೊ ನಾವು ಹೊಸದಾಗಿ ಏನಾದರೂ ಒಂದು ಟ್ರೈ ಮಾಡ್ಬೋದಾ ಅಂತ ನಿರಂತರವಾಗಿ ನಾವು ಶ್ರಮ ಪಡ್ತಾನೆ ಇರ್ತೀವಿ. ಸೊ ದಟ್ ವಿ ನೀಡ್ ಟು ಡೂ. ಆವಾಗ ಏನಾಗುತ್ತೆ ಅಂದರೆ ವಿಲ್ ಸ್ಟ್ಯಾಂಡ್ ಔಟ್. ಆ್ಯಂಡ್ ಕೆಲವೊಂದು ಸಾಂಗು ನಮಗೆ ಅಂತ ಬರ್ದಿರುತ್ತೆ. ಸೊ ನಾವು ಅದನ್ನು ಹಾಡ್ತೀವಿ. ಆ್ಯಂಡ್ ಅಫ್ಕೋರ್ಸ್ ಇವಾಗ ಆಪರ್ಚುನಿಟಿ ಸಿಗಲಿಲ್ಲ, ಏನೋ ವರ್ಕೌಟ್ ಆಗ್ತಾ ಇಲ್ಲ ನಿಮಗೆ ಅಂದಾಗ ಕುಗ್ಬೇಡಿ. ದೇರ್ ಈಸ್ ಆಲ್ವೇಸ್ ಒನ್ ಸ್ಪೇಸ್ ವೇರ್ ಯು ವಿಲ್ ಆಲ್ಸೋ ಕಮ್. ನಿಮ್ಮದು ಒಂದು ಫೀಲ್ಡ್ ಅಂತ ಕ್ರಿಯೇಟ್ ಆಗುತ್ತೆ, ನಿಮಗೂ ಒಂದು ಸ್ಪೇಸ್ ಅಂತ ಕ್ರಿಯೇಟ್ ಆಗುತ್ತೆ, ಆ್ಯಂಡ್ ಯು ವಿಲ್ ಆಲ್ಸೋ ಶೈನ್. ಬಟ್ ಜಸ್ಟ್ ಬಿಲೀವ್ ಇನ್ ಯುವರ್ ಸೆಲ್ಫ್. ನನ್ಗೆ ಅದೊಂದು ದಟ್ ಈಸ್ ದ ಬೆಸ್ಟ್ ಥಿಂಗ್ ಐ ಕ್ಯಾನ್ ಸೇ. ಇನ್ನು ಮಿಕ್ಕಿದ್ದೇನು ನಾನು ಎಷ್ಟೊಂದೇನು ಕಿತ್ತ ಬಾಕಿಲ್ಲ ಹೇಳೋಷ್ಟು. ಸೊ ಸೂಪರ್, ಅಮೇಝಿಂಗ್ ಸರ್. ಸೊ ನಮ್ಮ ಆನಂದ್ ಆಡಿಯೋ ಕಡೆಯಿಂದ ನಿಮಗೆ ಆಲ್ ದ ವೆರಿ ಬೆಸ್ಟ್. ನಿಮ್ಮ ಎಲ್ಲ ಪ್ರಾಜೆಕ್ಟ್ಸ್, ನಿಮ್ಮ ಅಪ್ಕಮಿಂಗ್ ಸಿಂಗಿಂಗ್ ಆಗಿರ್ಬೋದು ಆ್ಯಂಡ್ ಆ್ಯಕ್ಟಿಂಗ್ ಆಗಿರ್ಬೋದು, ಸೊ ಎಲ್ಲದಕ್ಕೂ ಆಲ್ ದ ವೆರಿ ಬೆಸ್ಟ್. Thank you, madam. Means a lot. Thank you. Thank you, sir.